ಸರ್ ನಾನು ತಡ್ರಿ ಅಣ್ಣ ಸ್ವಲ್ಪ ಸರ್ಕಾರ ಸರ್ ಹಿಡ್ಕೊಳ್ಳಿ ಏನು ಕಟಿಂಗ್ ಅಲ್ಲ ಇದ್ರದ್ದೇನಿದು ಇಲ್ಲಿ ಬರ್ಬೇಕಾ ಬರ್ರಿ ಸರ್ ಎಲ್ಲಿ ಕಟ್ ಮಾಡ್ತೀನಿ ಓ ಅಲ್ಲೈತ್ ನೋಡ್ರಿ ಹಾಂ ಸಾರಿ ಕಣ ಹೋಗಿ ಈ ಕಡೆ ಒಂದು ಹೋಗ್ರಿ ಈ ಕಡೆ ಸರ್ ಹೋಗ ತಿಪ್ಪ ಇಲ್ಲ
ಪಾರ್ಸಲ್ ಐತೆ ಹಾಂ ಹಂಗೆ ಆ ಕಡೆಗೆ ಹೋಗೋಣ. ಯಾರಿಲ್ಲ ಸ್ವಲ್ಪ ಸೈಡ್ ಬಿಡಮ್ ನೀನು. ಹಿಂದೆ ಮಾತಾಡಕಲ್ಲ ಹಿಂದೆ ಮಾತಾಡಿ ಮಂಜಳ 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 ನಿನ್ನವು ನಿನ್ನವು ಎಷ್ಟು ಮಾಡ್ತಾರೆ ಸೂಪರ್ ಸೂಪರ್ Thank you.
ಪ್ರೊಡಕ್ಷನ್ ಇದು ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಮಾಡಿ ನೀವು ಮಾಡಿ ಒಂದು ಅಲ್ಲ 5 ನಿಮಿಷ ತಡೀರಿ ಕ್ರೌಡ್ ಕಮ್ಮಿ ಆಗುತ್ತೆ ಹೌದಾ ಚೆನ್ನಾಗಿ ಇಲ್ಲಂತೂ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತದ ಭಾಗವಹಿಸಿ ಒಂದೇ ದೇವಸ್ಥಾನ ಆಸ್ತಿ ಅಡುಗೆ ಎಲ್ಲರೂ ಸಮಾನವಾಗಿ ಹಂಚ್ಕೊಂಡು ಎಲ್ಲರೂ ಸಮಾನವಾಗಿ ಅವಿಭಕ್ತ ಕುಟುಂಬನ ಮೇನ್ ಒಂದು ಇದಾಗಿರುತ್ತೆ. ಅದರಲ್ಲಿ ಅವಿಭಕ್ತ ಅಂತಂದರೆ ಅವಿಭಕ್ತ ಕುಟುಂಬಗಳು ಸ್ವಲ್ಪ ಮಟ್ಟಿಗೆ ಕಣ್ಮರೆಯಾಗಿದ್ದಾರೆ. ಈ ಸ್ವಲ್ಪ ಮಟ್ಟಿಗೆ ಕಣ್ಮರೆಯಾಗಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಬಂದಿದೆ. ಅದರಲ್ಲಿ ಮೇನಾಗಿ ಮಹಿಳೆಯರಿಗೆ ಸ್ಥಾನಮಾನ ನೀಡುವುದಾಗಿ ಮತ್ತು ಹೆಚ್ಚಿನಲ್ಲಿ ಡೈವರ್ಸ್ ಸಮೇತನೂ ಆಗ್ತಾ ಇದ್ದಾವೆ. ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚಿನ ಡೈವರ್ಸ್ ಆಗ್ತಾ ಇದ್ದಾವೆ. ಮೊದಲಿಗೆ ಮಹಿಳೆಯರ ಸ್ಥಾನಮಾನ ಒಂದು ಮನೆಯಿಂದ ಒಳಗೆ ಇರ್ತಿತ್ತು. ಆದರೆ ಇವಾಗ ಮಹಿಳೆಯರು ಮನೆಯಿಂದ ಕೆಲಸದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಮತ್ತು ಮೇನಾಗಿ ಅಂತಂದರೆ ಒಂದು ತಾತ್ಪರ್ಯ ಏನಪ್ಪ ಅಂತಂದರೆ ಅವಿಭಕ್ತ ಕುಟುಂಬ ಅನ್ನೋದು ವಿಭಕ್ತ ಕುಟುಂಬವಾಗದೆ ಇದು ನ್ಯೂಕ್ಲಿಯರ್ ಜಾಯಿಂಟ್ ಫ್ಯಾಮಿಲಿಯಾಗಿ ಉಳಿಬೇಕು ಅನ್ನೋದು ನಮ್ಮ ಒಂದು ಪರಿಕಲ್ಪನೆ. ಪಾನಿಪುರಿ ಎಲ್ಲ ಖಾಲಿ ಆಗುತ್ತೆ. ಗಿಡ ಮಾಡ್ಕೊಂತ ಹೋಗ್ಬೇಕಾಗುತ್ತೆ.
ಆಗ್ತಾರೆ ಹುಡುಗರು ಒಂದು ರೌಂಡ್ ಮೊಬೈಲ್ ಕ್ರೌಡ್ ಕಡಿಮೆ ಆಗಲ್ಲ ಸರ್ ಇದು. ಹಾಂ ಕ್ರೌಡ್ ಕಡಿಮೆ ಆಗಲ್ಲ. ಒಂದನ್ನು ಅವಾಯ್ಡ್ ಮಾಡ್ಕೊಳ್ಳೋಣ ಹುಡುಗರನ್ನ ನಾವು ಕೇಳೋಣ. ಆಮೇಲೆ ಇಲ್ಲಿ ಒಂದು ಹುಡುಗರನ್ನ ಅವಾಯ್ಡ್ ಮಾಡಿದ್ರೆ ಕೇಳೋಣ. ಇರಲಿ ಸ್ವಲ್ಪ ಇಲ್ಲ ಲೇಟಾಗಿ ತಗೊಂಡ್ರಿ ಅದು ಸರ್ ನಾನೇ ಸಹ ಇದನ್ನೆಲ್ಲ ರೆಡಿ ಮಾಡಿ ಹೌದಾ ಏನಕ್ಕೆ ಹಿಡ್ಕೊಂಡಿರಿ ಕ್ರಾ ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲ ಇನ್ನೊಂದು 10 ನಿಮಿಷ ಆಯ್ತು ನಿಮ್ಗೆ ಟೈಮ್ ಮದುವೆ ಮಚ್ಚಿ ಅದು ಯಾರೋ ಓಪನಿಂಗ್ ಮಾಡಿಬಿಟ್ಟಾರೆ ನಾಗರಾಜ್ ಸರ್ ಅಕ್ಕಿಯೆಲ್ಲ ಚೆಲ್ಲಿರ್ತಾವಲ್ಲ ಹಂಗೆ ಸಂಪತ್ತು ಸಂಸ್ಕೃತಿ ಪ್ರವೇಶ ಗೃಹಪ್ರವೇಶ ನನ್ನ ಟಾಪಿಕ್ ಏಳು ಋಷಿಗಳು ಇರ್ತಾರೆ ಅದರಲ್ಲೂ ವಸಿಷ್ಠ ಅವರಿಬ್ಬರು ತುಂಬ ಅನುಕೂಲವಾಗಿ ಪ್ರೀತಿ ಎಲ್ಲರೂ ಅದೇ ಬದುಕ್ತಾರೆ. ಅಲ್ಲ ಇಲ್ಲಿ ಇದು ಸಪ್ತಪದಿ ತಾನೇ. ಮನೆ ಇವಾಗ ಜಗಳ ಯಾವ ರೀತಿ ಮನೆಯಲ್ಲಿ ಜಗಳ ಆಡಿ ಮತ್ತೆ ಒಂದೂ ಅಲ್ಲಿ ಯಾವ ರೀತಿ ಅಂತ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡುವುದರ ಮೂಲಕ ಈ ವ್ಯವಸ್ಥೆ ಒಳಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಜಮಾನಿಕೆ ಸಂಸ್ಕೃತಿ ಅಂತಂದರೆ ಬುಡಕಟ್ಟು ಸಂಸ್ಕೃತಿಯಿಂದ ಬಂತ ಸಾಮಾಜಿಕ ವ್ಯವಸ್ಥೆಯಿಂದ ಬಂತ ಬುಡಕಟ್ಟು ಸಂಸ್ಕೃತಿಯಿಂದ ಬಂತಲ್ಲ ಸಾಮಾಜಿಕ ವ್ಯವಸ್ಥೆ ಅದನ್ನೆಲ್ಲ ಬಂದಿದ್ದು ಸಾಮಾಜಿಕ ನಿಮ್ಮ ಛಾಯಾಚಿತ್ರಗಳು ತೋರಿಸ್ತಾ ಇದ್ದಾರೆ ಬುಡಕಟ್ಟು ಸಂಸ್ಕೃತಿ ನಮಗೆ ಯಜಮಾನ ಸಂಸ್ಕೃತಿ ಬಂತು ಅಂತಂದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಕೂಡ ಕೆಲಸ ಮಾಡೋ ಇಲ್ಲಿ ಹೆಣ್ಣನ್ನು ಕೂಡ ಮ್ಯಾರೇಜ್ ಜೈನದ ಬಸದಿಗಳು ಎಲ್ಲಿ ಕಂಡು ಬರ್ತವೆ ಜೈನದ ಬಸದಿಗಳು ಎಲ್ಲಿ ಕಂಡು ಬರ್ತವೆ ಶ್ವೇತಂಬರ ಯಾರು ದಿಗಂಬರ ಯಾರು ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿರಲ್ಲ ಸರ್ ಅವರು ಅದೇ ಥರ ಯಾವ ಕಾಟಲ್ಲಿ ಕಂಡು ಬರ್ತೈತಿ
ಈಗ ಕೂಡ ನಮ್ಮ ಭಾರತದಲ್ಲಿ ಸರ್ ಸರ್ ನಮ್ಮದೇ ಇದು ಇದೆ ಸರ್. ನಮ್ದು ಆಯ್ತು ಸರ್. ಕಾಡಕ್ಕೆ ತಪ್ಸ್ಕೊಂಡು ಬಿಡತ್ತಾರ ಸರ್. ಹಿಡ್ಕೊಂಡು ಹೋಗಿದ್ದಂಗೆ ಇದಾರೆ ಇವ್ರೇನು. ಮೈಸೂರು ಕೊಡಗು ಮತ್ತು ಮಲೆಮಹದೇಶ್ವರ ಬೆಟ್ಟ, ನೀಲಗಿರಿ ಬೆಟ್ಟ, ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಬೆಳಕನ್ನು ಜನಾಂಗ ಐತೆ. ಆಲಕ್ಕಿ ಒಕ್ಕಲಿಗರು ಅಂತ ಹಾಕಿದ್ದಾರೆ. ನಾನು ಪ್ರಮುಖವಾಗಿ ಕರ್ನಾಟಕದಲ್ಲಿ ತಂದಿದ್ದು ಬುಡಕಟ್ಟು ಜನಾಂಗ ತಗೊಂಡಿದ್ದೀನಿ. ಈ ಜೇನು ಕುರುಬರ ಮೇನ್ ಕಾನ್ಸೆಪ್ಟ್ ಏನಾಯ್ತು ಮಾಡಿದ್ರೆ ಜೇನು ಆದರೆ ಆ ಕಡೆ ಯಾವ ರೀತಿ ಕೊಡ್ತಿದ್ದಾರೆ ಅದು ನಮ್ಮ ಪದ್ಧತಿಯಿಂದ ಬಂದಿದೆ. ಹಿಂಗೆ ಮ್ಯೂಟ್ ಮಾಡಿ ಹಿಂಗೆ ಫೋಟೋ ತಗೊಂಡು ಅಷ್ಟೇ. ಸರಿ ನೋಡ್ರಿ ಸರ್. ಇಲ್ಲ ಕೈ ತೆಗೆದ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನೀವು. ಕವರ್ ಆಗಲ್ಲ. ಹತ್ರ ಬಂದಿದ್ದೀವಿ ಮಾಡ್ಕೊಳ್ಳೋದು. ಇಲ್ಲ ಸರಿ ನೋಡ್ರಿ ಸರ್. ಆ ಕಡೆ ಬಂದ್ಬಿಡೋಣ. ಅಲ್ಲ ಇಲ್ಲ ಈ ಕಡೆ ಬರ್ರಿ.
ನಿಂತ್ಕೊಳಕ್ಕೆ ಅದ್ರ ಉತ್ತರ ಅಂತಂದ್ರೆ ಕುಂದ್ರಿಸ್ತೀನಿ ನಾವು ಸರ್ ಈ ಕಡೆಗೆ ಒಬ್ರು ಬರೀ ಅವರು ಸರ್ ಈ ಕಡೆ ನಾನು ಕವರ್ ಆಗ ಸರಿ ಇನ್ನೊಂದು ಬೇರೆ ಮಿಲ್ಲಿ ಫೋಟೋ ಬರುತ್ತೆ ಓಪನ್ ಮಾಡಕ್ಕಿದ್ದೀನ ಓಪನ್ ಮಾಡಲಾ ಮೊದಲು ಓಪನ್ ಮಾಡ್ಬೇಕು ಇದನ್ನು ತಮ್ಮ ಕತ್ರಿ ತಮ್ಮ ಯಾವುದು ಈಗ ಚಾಪರ ಮಾಡ್ಯಾರ ಚಾಪರ ಚೆನ್ನಾಗಿ ಮಾಡ್ಯಾರ ಸಿಸ್ಟಮ್ ಆಫ್ ಮ್ಯಾರೇಜ್ ಇದು ಅದು ವೆಸ್ಟರ್ನ್ ಎಕ್ಸ್ಪ್ಲೇನ್ ಮಾಡು ಕೆಲಸ ಇದೇನಿದು ಇದೇನಿದು ಇಂಪಾರ್ಟೆಂಟ್ ಇಲ್ಲಿ ಮದುವೆ ಚಪ್ಪಲಿ ಅಂದರೆ ಮದುವೆ ಆಗಲ್ಲ ಹಿಂದೂ ಕಲ್ಚರಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ವಿವಾಹ ಅಂತಂದರೆ ಚಪ್ರ ಕಂಪಲ್ಸರಿ ಹೌದಿಲ್ಲ ಅದಕ್ಕೆ ನೀನು ಇದು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಇದೇನಿದು ವಿವಾಹ ವೆಸ್ಟರ್ನ್ ಅಂದರೆ ಯಾರು ಮಾಡ್ಕೊಂಡ್ಬಂದಿ ನೀನು ಪಾಶ್ಚಿಮಾತ್ಯರಲ್ಲಿ ಅಂದರೆ ಕ್ರಿಶ್ಚಿಯನ್ ಅವ್ರು ಹೆಂಗೆ ಮದುವೆ ಮಾಡ್ತಾರೆ ಚರ್ಚ್ಗಳಲ್ಲಿ ಹೆಂಗೆ ಗಾಳಿ ಕಳಿಸ್ತಾರೆ ಹೆಂಗೆ ಮಾಡ್ತಾರೆ ರಿಂಗ್ ಎಕ್ಸ್ಚೇಂಜ್ ಉಂಗುರನ ಇಲ್ಲಿ ನಾವು ಗಾಳಿ ಕಟ್ತೀವಿ ಅವರೇ ಮಾಡ್ತಾರೆ ಉಂಗುರನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಅವಾಗ ಸಹಿ ಮಾಡಿಸ್ಕೊಂಡು ತಡಿಯೇ ಚೆನ್ನಾಗಿ
ಸ್ಟೋರಿ ಇನ್ನೊಂದು ನೋಡ್ಬೋದು, ಎಲ್ಲೋ ನೋಡ್ತಿರ್ಬೋದು. ಯಾವ್ದು ಇಷ್ಟ ಆಯ್ತು? ಅಕ್ಕ ಸ್ವಲ್ಪ ಕರ್ಕೊಳಕ ಸಾಜಿ ತಿನ್ನವೇನಿಟ್ಟಿಲ್ಲ. ವಿಡಿಯೋ ಮಾಡ್ತಿದ್ದೆ ನೋಡುವಂತೆ ನೀನು ಕೇಳ್ತೀಯ? ಅದು ಲೇ ಸಾಜಿ ಕ್ಲಿಯರ್ ಬರ್ತಿಲ್ಲ ಐತಿಲ್ಲ ಮಾಡ್ತಾ ಕೊಟ್ಟಿದ್ದೆ ಅವರಿಗೆ ಲಕ್ಷ ಕೊಡಿಸಿ ಮಾಡಿ ನೀವು ನೋಡಿ ಒಂದು ಅದೇ ಮಾಡಿದ್ರು ಅಂತ ಪೂಜೆ ಪುನಸ್ಕಾರ ಗೊತ್ತಿರೋದು ಅಥವಾ ಅದೇನು ಗೊತ್ತೇ ಅವಕಾಶ ಇರಲಿಲ್ಲ. ವರ್ಣ ಅಂದರೆ ಬಣ್ಣಗಳ ಮೇಲೆ ಅಲ್ಲ, ಅವರ ವೃತ್ತಿ ಆಧಾರ ಯಾರು ಬರ್ತಾರೆ, ಯಾರು ಕ್ಷೇತ್ರರೆಲ್ಲ ಇನ್ನೊಂದು ಮಾಡ್ತಾರೆ, ಬ್ರಾಹ್ಮಣರೆಲ್ಲ ಬೇಕು ಸರ್. ಸರ್ 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 ಸರ್
Sri Ashok sir for guiding the throughout of this project. Now let me introduce my teammate, my team, Raju Beauty and myself, Kumane. We are studying first year BA Social Department, SPS committee. And my workshop, ಭಾರತೀಯ ಸಮಾಜದ ನಾವು ಸೋಷಿಯಾಲಜಿ ಡಿಪಾರ್ಟ್ಮೆಂಟಿಂದ ವರ್ಕ್ಶಾಪ್ ಮಾಡ್ತೀವಿ ಸರ್. ಅದರ ಟಾಪಿಕ್ ಬಂದು ಭಾರತೀಯ ಸಮಾಜ ತತ್ವಶಾಸ್ತ್ರ ಸ್ಥಳಾದಿಗಳು. ಭಾರತೀಯ ಸಮಾಜ ತತ್ವಶಾಸ್ತ್ರ ಸ್ಥಳಾದಿಗಳಂದರೆ ಭಾರತೀಯ ಸಮಾಜದಲ್ಲಿ ಯಾವ ಮೌಲ್ಯಗಳು, ನಂಬಿಕೆಗಳು ಮತ್ತು ರೂಢಿ ಸಂಪ್ರದಾಯಗಳು ಅಂತ ಹೇಳ್ಬೋದು. ಅದರಲ್ಲಿ ವರ್ಣಧರ್ಮ ಮತ್ತು ಪುರುಷಾರ್ಥ ಆಶ್ರಮಗಳಂತ 3 ತತ್ವಶಾಸ್ತ್ರ ಸ್ಥಳಾದಿಗಳನ್ನು ನೋಡ್ಬೋದು. ವರ್ಣಧರ್ಮ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ಸ್ಥಳಗಳನ್ನು ವರ್ಣಧರ್ಮ ಎಂದು ಕರೀತಾರೆ. ಪುರುಷಾರ್ಥಗಳು ಅಂತಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ಜೀವನ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಪುರುಷಾರ್ಥಗಳು ಅಂತ ಕರಿತೀವಿ. ಆಶ್ರಮಗಳು ಅಂತಂದರೆ ವಿಶ್ರಾಂತಿಯ ಸ್ಥಳ ಎಂದು ಸಾಮಾನ್ಯ ಶಬ್ದದಲ್ಲಿ ಹೇಳ್ಬೋದು. ಬ್ರಾಹ್ಮಣ ಅಂತಂದರೆ ವಿರಾಟ ಪುರುಷನ ಮುಖದಿಂದ ಜನಿಸಿದವರು. ಇವರು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಿದ್ರು. ಕ್ಷತ್ರಿಯ ಇವರು ವಿರಾಟ ಪುರುಷನ ಭಾವಗಳಿಂದ ಜನಿಸಿದ್ರು. ಇವರ ಗುಣಗಳು ಶೌರ್ಯ, ಪರಾಕ್ರಮ ಮುಂತಾದ ಗುಣಗಳನ್ನು ಒಳಗೊಂಡಿದ್ರು. ಭಾರತದಲ್ಲಿ ಕಂಡುಬರುತ್ತದೆ. ಭಾರತೀಯ ಸಮಾಜದ ಮೂಲಭೂತ ತತ್ವಗಳು ಅನ್ನೋದಕ್ಕೆ ನೀವು ಭಾರತದ ಚಿತ್ರ ಇಟ್ಟಿದ್ದೀವಿ. ಈಗ ಅಲ್ಲಿ ಏನು ಮಾಡಿದ್ದಾರೆ, ಕಲರನ್ನು ಮಾಡಿದ್ದಾರೆ, ಕಲರ್ ಮತ್ತು ಅದನ್ನು ಇಮಿಟೇಟ್ ಮಾಡಿದ್ರಲ್ಲ, ಇಷ್ಟೊಂದು ಕಲರ್ ಹಾಕೊಂಡಿದ್ದೀವಿ. ಕ್ಷತ್ರಿಯ ತೋಳಿನಿಂದ ಹುಟ್ಟಿದ ಅಂತ ಹೇಳ್ತಾರೆ, ಹೌದಾ? ಅದು ಹುಟ್ಟಿರಲ್ಲ. ತೋಳಿನಿಂದ ಹುಟ್ಟಿರೋದು ಅಂತ ಎಲ್ಲ ಜಗತ್ತಿನಲ್ಲಿ ಸೈಂಟಿಫಿಕ್ಕಾಗಿ ವಾಸ್ತವದ ಹಿನ್ನೆಲೆಯಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದು ನಂಬಿಕೆಯಲ್ಲಿ ಈಗ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಕರ್ಣದಲ್ಲಿ ಜನಿಸಿದವರಂತೆ ಜಗದೊಳಗೆ ಅಂತೇಳಿ. ಅಂದರೆ ಕಿವಿಯಲ್ಲಿ ಯಾರೋ ಹುಡ್ತಾರೆ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಇದನ್ನು ಈಗ ಈಗಿನ ಇದರಲ್ಲಿ ಹೋಗ್ತೀರಾ ಈ ಜನನಗಳ ಬಗ್ಗೆ, ಉಗಮದ ಬಗ್ಗೆ. ಬ್ರಾಹ್ಮಣ ಬಾಯಿಯಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ, ಹೌದಾ? ಇಲ್ಲ, ಬಟ್ ಅಲ್ಲ, ನಾವು ಏನೇ ಸಂಪ್ರದಾಯಗಳು ತಗೊಂಡ್ರು ಕೂಡ ಫಸ್ಟ್ ಒಂದು ಏನಾಗುತ್ತೆ ಅಂದರೆ ನಮ್ಮ ಊಹೆಯಿಂದ ಕಾನ್ಸೆಪ್ಟ್ ಜನನ ಆಗಿರೋದು. ಈಗ ವಿನಯ ತಗೊಂಡು ನಾವು ಪ್ರತಿಯೊಂದು ಅಲ್ಲ ಇನೋವೇಷನ್ಸ್ ಅಂತ ಏನು ಕರಿತೀವಿ, ಸಂಪ್ರದಾಯಗಳು ಅಂತ ಏನು ಕರಿತೀವಿ, ಅವೆಲ್ಲ ಏನಂತಂದರೆ ಒಂದು ಸಿಸ್ಟಮ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಎಲ್ಲ ಊಹೆಗಳು. ಸಾಂಪ್ರದಾಯಿಕ ಸಿದ್ಧಾಂತ ಅಷ್ಟೇ. ಅಂದರೆ ಈ ಸೈಂಟಿಫಿಕ್ ಅನ್ನೋದಕ್ಕಿಂತ ಭಾರತೀಯ ಒಂದು ತಳಹದಿ ಅಂದರೆ ಈ ಥರದ್ದು ಜನ ವರ್ಣಗಳು ಉಗಮ ಆದವು ಅನ್ನೋದಕ್ಕೆ ಒಂದು ತತ್ವಶಾಸ್ತ್ರದಲ್ಲಿ ಬರ್ತದೆ. ಅದು ಅಂದರೆ ಸಾಂಪ್ರದಾಯಿಕ ಒಂದು ವಿವರಣೆಯನ್ನು ನಾವು ಕೊಡ್ಬೋದು ಅಷ್ಟೇ. ಬಿಟ್ಟರೆ ಅದನ್ನು ವೈಜ್ಞಾನಿಕ ಅಂತಂದರೆ ನಾವು ಪ್ರಶ್ನೆ ಅಂದರೆ ಶಿರದಲ್ಲಿ ಹುಟ್ಟಿದ ಅಂದರೆ ತಲೆಯಲ್ಲಿ ಹುಟ್ಟಿದ ಅಂದರೆ ತಲೆ ಅಂದರೆ ಶ್ರೇಷ್ಠ. ಬ್ರಾಹ್ಮಣ ಅಲ್ಲಿದ್ದಾನೆ ಅಂತಂದ್ರೆ ಹುಟ್ಟಿದಾನೆ ಅಂತಲ್ಲ, ಅವನು ಸ್ವಲ್ಪ ಶ್ರೇಷ್ಠ. ಬಾಹು ಅಂತಂದ್ರೆ ಬಲ ಅಂದರೆ ಕ್ಷತ್ರಿಯ ಯಾವಾಗಲೂ ಕೂಡ ತನ್ನ ಬಲವನ್ನು ಯೂಸ್ ಮಾಡ್ಕೊಂಡು ಇದನ್ನು ಮಾಡ್ತಾನೆ. ಹಾಗಾಗಿ ಬಾಹು ಅಂತ ಹೇಳ್ತಾರೆ. ಯಾರು ವೈಶ್ಯ ನಾಭಿಯಿಂದ ಹುಟ್ಟಿದಾನ ಅಂತ ಹೇಳ್ತಾರೆ. ಅಂದರೆ ಅವ್ರು ವ್ಯಾಪಾರಕ್ಕೆ ಇದನ್ನು ಮಾಡ್ತಾರೆ ಜಾಸ್ತಿ. ವ್ಯಾಪಾರಕ್ಕೆ ಇದನ್ನು ಮಾಡಿದಾಗ ಅಂದರೆ ಎಲ್ಲವನ್ನೂ ತನ್ನಲ್ಲಿ ಒಗ್ಗೂಡಿಸ್ಕೊಂಡನು ಅಂತ ಹೇಳ್ತಾರೆ. ಮತ್ತು ಪಾದ ಅಂದರೆ ಯಾರು ಶೂದ್ರ ಪಾದ ಅಂದರೆ ಧೂಳು ಅಂದರೆ ಕೀಳು ರಕ್ತ ಅಂತ ಒಂದು ಸೇವೆ ಮಾಡ್ತಾನೆ. ಹಂಗಾಗಿ ಇದು ವರ್ಣಗಳ ಉಗಮ ಅಂತಂದ್ರೆ ಅಲ್ಲಿಂದ ಬಂದಿದ್ದಾನಂತಲ್ಲ. ಒಟ್ಟ ಇಲ್ಲಿ ವರ್ಣಗಳ ಉಗಮ ಹೆಂಗಾಗುತ್ತಂದ್ರೆ ಕರ್ಮಗಳ ಆಧಾರದ ಮೇಲೆ ಇವು ಸೃಷ್ಟಿಯಾಗಿರೋವಂಥದ್ದು. ಇದು ಹುಟ್ಟಿನ ಆಧಾರದ ಮೇಲೆ ಅಲ್ಲ. ವ್ಯಕ್ತಿ ಏನು ಗುಣಗಳನ್ನು ಹೊಂದಿರ್ತಾನೆ, ಏನು ಕರ್ಮಗಳನ್ನು ಮಾಡ್ತಾನೆ, ಅದರ ಆಧಾರದ ಮೇಲೆ ಅವನು ಯಾವ ಅಂತಸ್ತಿ ಬೇಕಾದರೂ ಹೋಗ್ಬೋದಾಗಿತ್ತು. ಅದ್ರ ಕಾನ್ಸೆಪ್ಟ್ ಇದು. ವರ್ಣ ಅಂತಂದರೆ ಅದು ಆ ಭಾಗದಿಂದ ಎನಿಸಂಥದ್ದಲ್ಲ. ಅದು ಏನು ಅಂತಂದರೆ ಒಂದು ಗುಣದ ಸಂಕೇತ. ಅದು ತಲೆ ಅಂದರೆ ಜ್ಞಾನ, ತೋಳು ಅಂದರೆ ಶೌರ್ಯ, ತೊಡೆ ಅಂದರೆ ಉತ್ಪಾದನೆ, ಮತ್ತು ಪಾದ ಅಂದರೆ ಸೇವೆ. ಇದನ್ನು ಯಾರು ಬೇಕಾದ್ರೂ ಆಗ್ಬೋದು. ಬ್ರಾಹ್ಮಣ ಬೇಕಾದರೂ ಅವನು ಅಂತಸ್ತನ್ನು ಬಿಟ್ಟು ಕೆಳಗಿನ ಅಂತಸ್ತಿಗೆ ಬರ್ಬೋದು, ಶೂದ್ರನು ಮೇಲಿನ ಅಂತಸ್ತಿಗೆ ಬರ್ಬೋದು. ಅಂದರೆ ಅವ್ನು ಮಾಡೋಂಥ ಕಾರ್ಯಗಳು ಗುಣಗಳ ಆಧಾರ. ಅದೇ ವರ್ಣ ಸಿಸ್ಟಮ್. ಇದು ಹುಟ್ಟಿನ ಮೇಲೆ ನಿರ್ಧಾರ ಆಗೋಂಥದ್ದಲ್ಲ. ಇದು ಈಗ ಇಷ್ಟೊಂದು ಕಾನ್ಸೆಪ್ಟ್ ಇರ್ತಲ್ಲ, ಈ ಕಾನ್ಸೆಪ್ಟ್ ಮೇಲೆ ಮಾಡಬೇಕಂತ ಇಷ್ಟೊಂದು ಕಾನ್ಸೆಪ್ಟ್ ಬೇರೆ ಬೇರೆ ಮಾಡೋದು. ನಿಮಗೆ ಇದೇ ಕಾನ್ಸೆಪ್ಟ್ ಯಾಕೆ ಸ್ವಲ್ಪ ಸಂಖ್ಯೆ ಸರ್ ಮೆಟೀರಿಯಲ್ಸು ಬೇರೆ ಸಿಗ್ತವೆ. ಮೊದಲು ಇದು
ಅಲ್ಲಲ್ಲ ಯಾಕೆಂದ್ರೆ ಕಾನ್ಸೆಪ್ಟ್ ಭಾರತೀಯ ಸಮಾಜ ತಳಹದಿಗಳಂತಲೇ ಮಾಡಿದ್ರಲ್ಲ, ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ತಿಳಿಸೋದಕ್ಕೆ ಧರ್ಮ ರೆಡ್ ಹಾಕಿದ್ರೆ ಅಲ್ಲ, ಇದು ಆಶ್ರಮಗಳಲ್ಲಿ ಯಾಕೆ ಆ ಥರ ಡಿವೈಡ್ ಮಾಡ್ಕೊಂಡ್ರು ಅಂದರೆ ಅವಾಗಿಂದ ಇವಾಗಿನವರೆಗೂ ನಾವು ನೋಡ್ತಾನೆ ಇದ್ದೀವಿ. ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ಈ ಕಾನ್ಸೆಪ್ಟ್ ಹೆಂಗೆ ಬರ್ತದೆ, ಯಾವುದಕ್ಕೋಸ್ಕರ ಏನಾದ್ರು ಮೂಲ? ಬ್ರಹ್ಮಚರ್ಯಾಶ್ರಮ ಅಧ್ಯಯನದ ದೃಷ್ಟಿಯಿಂದ 1 ವರ್ಷದಿಂದ 25 ವರ್ಷದ ತನಕ ನಿಗದಿಪಡಿಸಿದೆ ಸರ್. ಗೃಹಸ್ಥಾಶ್ರಮ ವಿವಾಹಕ್ಕೆ ಏನಂತಂದ್ರೆ ಈ ಬ್ರಹ್ಮಚರ್ಯದಲ್ಲಿ ಯಾಕೆ ಗೃಹಸ್ಥಾಶ್ರಮ ಮಾಡಬಾರ್ದು, ಯಾಕೆ ಇದೇ ರೂಲ್ಸ್ ಈ ಟೈಮಲ್ಲೇ ಮದುವೆ ಆಗ್ಬೇಕು, ಈ ಟೈಮಲ್ಲೇ ನಿಗದಿ ಮಾಡಿದ್ದಾರೆ, ಈ ಟೈಮಲ್ಲೇ ಮಕ್ಕಳು ಪಾಲನೆ ಮಾಡ್ಬೇಕಂತ ಯಾಕೆ ರೂಲ್ಸನ್ನು ಟಚ್ ಮಾಡಿಲ್ಲ ಅಂತ ಹೇಳ್ತೀನಿ. ಈಗ ಮದುವೆ ಆಗಿ ಓದ್ಬೋದಲ್ಲ ನೀನು, ಹೌದಿಲ್ಲ? ಓದಿ ಮದುವೆ ಆಗ್ಬೇಕಂತ ಏನು ರೂಲ್ಸ್ ಐತಿ? ನೀವು ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಕಾಲೇಜಿಗೆ ಬರ್ಬೋದು. ಆದರೆ ಇದೇನು ಹೇಳುತ್ತಂದರೆ ಒಂದು 500 ವರ್ಷದಲ್ಲಿ 25 ಭಾಗ ಮಾಡಿ ಅವನು ಬ್ರಹ್ಮಚರ್ಯಾಶ್ರಮದಲ್ಲಿ ಜ್ಞಾನಾರ್ಜನೆ ಮಾಡಿ ಓದಿ ವಿದ್ಯೆ ಎಲ್ಲ ಕಲಿತು ನೆಕ್ಸ್ಟ್ ಬರ್ಬೇಕಂತ ಹೇಳುತ್ತೆ. ಬಟ್ ನೀನು ಮದುವೆ ಆಗಿ ಓದೋಕ್ಕೆ ಹೋಗ್ಬೋದಲ್ಲ, ಆಶ್ರಮ ಅಂದರೆ ಬ್ರಹ್ಮಚರ್ಯಾಶ್ರಮಕ್ಕೆ ಹೋಗ್ಬೋದಲ್ಲ. ಆಗಲ್ಲ. ಈಗ ನಮ್ಮ ಕಾಲೇಜಿಗೆ ಎಷ್ಟು ಜನ ಮದುವೆಯಾಗಿ ಬರ್ತಾರಲ್ಲ ಕಾಲೇಜಿಗೆ, ಇದೇ ಎಷ್ಟೋ ಜನ ಹೆಣ್ಮಕ್ಳು ಮದುವೆಯಾಗಿ ನಮ್ಮ ಕಾಲೇಜಿಗೆ ಬರ್ತಾಯಿದ್ದಾರೆ, ಮಕ್ಕಳಾಗಿ ಓದೋಕ್ಕೆ ಬರ್ತಾರೆ, ಕೆಲಸ ಮಾಡ್ಕೊಂಡು ಓದ್ತಾರೆ, ಹೌದಿಲ್ಲ? ಇಲ್ಲೇನಪ್ಪ ಅಂದರೆ ಎಲ್ಲ ಮುಗಿಸಿದ ಮೇಲೆ ಗೃಹಸ್ಥಾಶ್ರಮ ಅಂತ ಅದು ಇದಾದಮೇಲೆ ಗೃಹಸ್ಥ ಅಂತಿದ್ರಲ್ಲ, ಬರ್ಬೋದಲ್ಲ. ಬದಲಾವಣೆ ಆಗಿದೆ. ಗೃಹಸ್ಥ ಬ್ರಹ್ಮಚರ್ಯ ಆಗಿದ್ದಾನೆ, ಅಲ್ಲ ಬ್ರಹ್ಮಚರ್ಯ ಅಲ್ಲ, ಬ್ರಹ್ಮಚರ್ಯವನ್ನು ಮಾಡ್ತಿದ್ದಾನೆ. ಆ ಧರ್ಮ ಅರ್ಥ ಕಾಮ ಮೋಕ್ಷ ಏನಂತ ಕೊಡ್ತಾರೆ? ಧರ್ಮ ಅರ್ಥ ಕಾಮ ಮೋಕ್ಷ ಮಾನವನ ಜೀವನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ನಾವಿನ್ನು ಕೇಳಿದಂಗೆ ನಮಗೆ ಗೊತ್ತಿರೋಂಗೆ ಧರ್ಮ, ಕಾಮ, ಮೋಕ್ಷ, ಅರ್ಥ ಅಂತ ಅರ್ಥ ಅಂದರೆ ಹಣ, ಸಂಪತ್ತು. ಇದು ಮೋಕ್ಷ ಅಂತಂದ್ರೆ ಯಾವ ರೀತಿ ನೋಡಿ, ಯಾವುದನ್ನ ಮೋಕ್ಷ ಅಂತ? ಧರ್ಮ ಮತ್ತು ಅರ್ಥ, ಕಾಮ ಈ 3 ಜಂಜಾಟ. ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ಜೀವನ ಜಂಜಾಟದಿಂದ ಮುಕ್ತಿವನ್ನು ಅಂದರೆ ಜನ್ಮ ಮರಣಗಳಿಂದ ಹೊರಗಡೆ ಬರ್ತಕ್ಕಂಥದ್ದನ್ನು ಮೋಕ್ಷ ಅಂತ ಕರೀತಾರೆ. ಅಂತಿಮ ಅಂದರೆ ಪ್ರತಿಯೊಬ್ಬ ಹಿಂದುವಿನ ಪರಮ ಗುರಿ ಮೋಕ್ಷ ಸಂಪಾದನೆ, ಹೌದಿಲ್ಲ? ಅಂದರೆ ಒಬ್ಬನ ಈಗ ಹೆಚ್ಚಾಗ್ತಿದ್ದಾನಂದ್ರೆ ಸಾಯ್ತಿದ್ದಾನಂದ್ರೆ ಅದು ಮೋಕ್ಷ ಹೊಂದಿದ್ದಾನೆ ಅಂತ. ಸಾವು ಅನ್ನೋದಕ್ಕಿಂತ ಅವನು ಸಾವು ಅಂತಂದರೆ ಸಾವು ಮರಣದಿಂದ ಮುಕ್ತಿ ಅಂತಕ್ಕಂಥದ್ದು ಮೋಕ್ಷ. ಅದು ಅಂದರೆ ಯಾವುದೇ ಜಂಜಾಟಗಳು ಇರಲ್ಲ, ಅದನ್ನು ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂದರೆ ಸಾವು ಅಲ್ಲ, ಜನನ ಮರಣ ಅಂದರೆ ನೀನು ಹುಟ್ಟು ಸಾವು, ಈ ಜೀವನ ಲೌಕಿಕ ಬದುಕೇ ಇರಲ್ಲ, ಅದರಿಂದ ಹೊರಗಡೆ ಬರ್ಬೇಕಂತಂದರೆ ಅದು ಬರೋದನ್ನೇ ಮೋಕ್ಷ ಅಂತ ಹೇಳ್ಬಿಟ್ಟು ಕರೀತಾರೆ. ಮೋಕ್ಷ ಅಂದರೆ ಸಾಯೋ ಅಂತ ಭಾಗ. ಅಂದರೆ ಇವು ತತ್ವಶಾಸ್ತ್ರದ ತಳಹದಿಗಳು ಇವು ಏನಂದರೆ ಅಲ್ಲ, ವರ್ಣಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳು, ಇವು 3 ಭಾರತೀಯ ಸಮಾಜದ ಒಂದು ಮೂಲಭೂತ ತತ್ವಗಳು. ಅಂದರೆ ಈ ಬೇಸಿಕ್ಸ್ ಮೇಲೇ ಭಾರತೀಯ ಸಮಾಜ ನಿಂತಿರೋವಂಥದ್ದು. ಆ ವಿಚಾರಕ್ಕೆ ಇದನ್ನು ಕಾನ್ಸೆಪ್ಟನ್ನು ಅವ್ರು ಅರ್ಥ ಮಾಡ್ತಾರೆ. 3 ಆಧಾರದ ಮೇಲೆ ಭಾರತೀಯ ಸಮಾಜ ಇರುವಂಥದ್ದು ವರ್ಣಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳು. ಇವು ವರ್ಣ ಸಿಸ್ಟಮ್ ಅಂತ ಇದೆಯಲ್ಲ, ಅದನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ವರ್ಣ ವ್ಯವಸ್ಥೆ ಬಗ್ಗೆ ಎಲ್ಲಿ ಉಲ್ಲೇಖ ಇದೆ ಅಂತ ಉಲ್ಲೇಖ ಅಲ್ಲ, ಇವಾಗ ಅವನ್ನ ಆಚರಿಸ್ತಿದೀಯಾ? ಜಾತಿ ವ್ಯವಸ್ಥೆ ಅಂತೇಳಿ ಆಚರಿಸ್ತೀವಿ. ಡೆವಲಪ್ಮೆಂಟ್ ಆಗಿದೆ. ಈಗ ವರ್ಣ ಸಿಸ್ಟಮ್ ಅಂತ ಇದೆಯಲ್ಲ, ಅದನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು? ಏನು ನೀವು ಓದಿದ್ರು? ಎಲ್ಲಿ ನೀವು ಅದ್ರ ಬಗ್ಗೆ ಮಾಹಿತಿ ಇದೆ? ಎಲ್ಲಿ ಯಾವ ಚಾಪ್ಟ್ರು, ಯಾವ ವೇದ? ಋಗ್ವೇದದಲ್ಲಿ ಏನೋ ಅದು ಉಲ್ಲೇಖ ಇರುವಂಥದ್ದು ಋಗ್ವೇದ, ಹೌದೇನಪ್ಪ? ಅದು 13ನೇ ಶ್ಲೋಕದಲ್ಲಿ ಏನು ಮನುಸ್ಮೃತಿನಲ್ಲಿ 13ನೇ ಶ್ಲೋಕದಲ್ಲಿ ಅಂದರೆ ಹಿಂದೂ ವಿರಾಟ್ ಪುರುಷನ ಅಥವಾ ಬ್ರಹ್ಮನ ಮುಖದಿಂದ ಈ ಥರ ಎಲ್ಲ ಜನತೆಗಳನ್ನ ವಿವರಣೆ ಇದೆ. ನನ್ನ ಒಂದು ಟಾಪಿಕ್ ಬಂದ್ಬಿಟ್ಟು ಭಾರತದಲ್ಲಿ ಕುಟುಂಬ. ನನ್ನ ಹೆಸರು ಸುಮಿತ್ರಾ. ನನ್ನ ಅವಿಭಕ್ತ ಕುಟುಂಬ
ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ HKS ಏನು ಟೆನ್ಷನ್ ಇಲ್ಲ ಹೇಳಿ 2 ನಿಮಿಷ 1 ನಿಮಿಷ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡಿದ್ದೀರಿ. ಸರ್, ಭಾರತದಲ್ಲಿ ಐವತ್ತು ಕುಟುಂಬ ಹೇಗೆ ಸ್ಥಾನಮಾನ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ? ಏನಪ್ಪ ಅಂತಂದರೆ ಹಿಂದೂ ಐವತ್ತು ಕುಟುಂಬ ಯಾವ ರೀತಿ ಇತ್ತು ಮತ್ತು ಅವರು ಯಾವ ಬದಲಾವಣೆ ಆಗಿದ್ದಾರೆ ಅದೆಲ್ಲ ಅಡ್ರೆಸ್ ಆಗುತ್ತೆ. ಈಗ ಇಲ್ಲಿ ಇದನ್ನು ಮಾಡಿದಿರಲ್ಲ, ಇಲ್ಲಿ ಏನು ಇಂಡಿಕೇಟ್ ಮಾಡಿ ಇಟ್ಟಿದ್ರೆ ಏನಾದರೂ ಹದಿಗೋಡಿ ಇರ್ತಿದೆ, ಅಲ್ಲೊಂದು ಹದಿಗೋಡಿ ಇರ್ತಿದೆ, ಇದನ್ನು ಸೆಗ್ರಿಗೇಷನ್ ಮತ್ತು ಒಂದೇನು ಸಪ್ರೇಟ್ ಇಂಡಿಕೇಟ್ ಮಾಡುತ್ತೆ ಸುಮ್ಮನೆ ಜನ ತೆಗಿತಿದ್ದಾರೆ. ಇವಾಗ ಏನಿದ್ರೆ ಇಂಡಿಕೇಟ್ ಮಾಡುತ್ತೆ ಈ ಭಾರತದಲ್ಲಿ ಐವತ್ತು ಕುಟುಂಬ ಈ ಥರ ಇತ್ತು ಅಂತಂದು ಇದು ಅಂತಂದರೆ ಈ ಥರ ಒಂದು ಲಕ್ಷಣಗಳನ್ನು ಐವತ್ತು ಕುಟುಂಬವರ ಕಾರ್ಯಗಳು ಅಥವಾ ಲಕ್ಷಣಗಳು ಈ ಥರ ಇತ್ತು. ಮತ್ತು ಅದರಲ್ಲಿ ಬರ್ತಕ್ಕಂಥ 2 ಪ್ರಕಾರಗಳು ಮತ್ತು ಐವತ್ತು ಕುಟುಂಬದಲ್ಲಿ ಇತ್ತೀಚಿನ ಬದಲಾವಣೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರಮ್ಮ. ಕುಟುಂಬ ಅಂದ್ರೆ ಏನು, ಕುಟುಂಬದ ವಿಧಗಳು ಕುಟುಂಬ ಅಂತಂದರೆ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಣ್ಣ ತಮ್ಮ ಅಕ್ಕ ಎಲ್ಲರೂ ಒಂದೇ ಒಂದು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದನ್ನ ಕುಟುಂಬ ಅಂತ. ಅವಿಭಕ್ತ ಕುಟುಂಬ, ಬರೀ ಕುಟುಂಬ ಅಲ್ಲ, ಅವಿಭಕ್ತ ಕುಟುಂಬ ಅಂತಾರೆ. ಏನು ಮಾಡಿದ್ರೆ ಅವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ ಅಂದರೆ ಏನು? ವಿಭಕ್ತ ಕುಟುಂಬ ಅಂತಂದರೆ ಅಪ್ಪ ಅಮ್ಮ ಅಣ್ಣ ತಂಗಿ 4 ಅಥವಾ 5 ಜನಸಂಖ್ಯೆ ಒಂದು 5 ಜನ ಒಂದೇ ಕುಟುಂಬದಲ್ಲಿ ವಾಸ ಮಾಡೋದನ್ನ ವಿಭಕ್ತ ಕುಟುಂಬ. ಗಂಡ ಹೆಂಡತಿ ಮಕ್ಕಳನ್ನ ಇರೋದನ್ನ ಅವಿಭಕ್ತ ಕುಟುಂಬ ಅಂತಾರೆ. ಒಂದು 2-3 ತಲೆಮಾರಿನ ಜನ ವಾಸ ಮಾಡೋದನ್ನ ಅವಿಭಕ್ತ ಕುಟುಂಬ ಅಂತಾರೆ. ಈಗ ಯಾವ ಥರ ಫ್ಯಾಮಿಲಿ ನಿಮಗೆ ಫೀಲ್ ಆಗಿ ಬೆಟ್ರ್ ಅಂತ ಏನು ಅವಿಭಕ್ತ ಕುಟುಂಬ ಅಂತ ನಾನಿರ್ತಾ ವಿಭಕ್ತ ಕುಟುಂಬ ಯಾಕೆ? ಯಾಕಂತಂದರೆ ಅದರಲ್ಲಿ ಯಾಕಂದರೆ ಡೈಲಿ ಪ್ರತಿಯೊಂದು ಇಂಡಿಕೇಟ್ ಮಾಡುತ್ತೆ. ಈಗ ಅವಿಭಕ್ತ ಕುಟುಂಬಕ್ಕೆ ಏನು ಬೆನಿಫಿಟ್ ಇದೆ ಅಂತ ಏನಪ್ಪ ಅಂತಂದರೆ ಯಾವಾಗಲೂ ಒಂದು ಹಬ್ಬ ಹರಿದಿನ ಬಂದರೂ ಎಲ್ಲರೂ ಒಟ್ಟಿಗೆ ಒಂದು ಸಂಭ್ರಮದಿಂದ ಒಂದು ಆಚರಣೆ ಮಾಡ್ತೀವಿ. ಒಂದು ಊಟ ಪದ್ಧತಿ ಅಂತಲೂ ಎಲ್ಲರೂ ಒಟ್ಟುಗೂಡಿ ಎಲ್ಲರ ಒಂದು ಇದರಿಂದನೂ ಊಟ ಪದ್ಧತಿ ಮಾಡ್ತೀವಿ. ಮತ್ತು ಅದರಲ್ಲಿ ಮೇನ್ ಹಿರಿಯರು ಇರ್ತಾರಲ್ಲ ಅವರ ಒಂದು ಸಲಹೆ ಮೇರೆಗೆ ನಾವು ಒಂದು ಮುಂದಿನ ದಾರಿ ಅಥವಾ ಅವರ ಒಂದು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂತ ನಾವು ಅವ್ರ ಒಂದು ಒಳ್ಳೆಯ ಇದುಗಳನ್ನು ನಾವು ತಪ್ಪದಾರಿ ನಡೆದರೆ ತಿದ್ದಕ್ಕಂತಲೇ ಒಬ್ಬರು ಮನೆ ಹಿರಿಯರು ಅಂತ ಇರ್ತಾರೆ. ಹಾಗಾಗಿ ಅವ್ರ ಕುಟುಂಬದಲ್ಲಿ ನಾವು ಸಂಬಂಧವನ್ನು ನೋಡ್ಬೋದು ಮತ್ತು ಒಂದು ತಪ್ಪು ಸರಿಗಳ ಒಂದು ಇದನ್ನು ನೋಡ್ಬೋದು. ಅದೇ ರೀತಿ ಮತ್ತು ಅವರ ಒಂದು ಹೊಂದಾಣಿಕೆ ಕುಟುಂಬದಲ್ಲಿ ಹೇಗೆ ಹೊಂದ್ಕೊಂಡು ಚೆನ್ನಾಗಿ ಇರ್ತಕ್ಕಂಥ ಒಂದು ಅಂಶಗಳನ್ನ ನಾವು ನೋಡ್ಬೋದಾಗಿದೆ. ಅವಿಭಕ್ತ ಕುಟುಂಬಗಳು ಯಾಕೆ ವಿಭಕ್ತ ಕುಟುಂಬಗಳಾಗ್ತಿದ್ದಾವೆ? ವಿಭಕ್ತ ಕುಟುಂಬಗಳಂತಂದರೆ ಈಗಿನ ಶಿಕ್ಷಣವು ವಿಭಕ್ತ ಕುಟುಂಬಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಏನಪ್ಪ ಅಂತಂದರೆ ಶಿಕ್ಷಣಗಳು ಹೇಗಿರ್ಬೇಕಿತ್ತು ಅಂತಂದರೆ ಒಂದು ಸಂಸ್ಕಾರದಿಂದ ಇರಬೇಕಿತ್ತು ಸರ್ ಶಿಕ್ಷಣ. ಈಗಿನ ಏನಪ್ಪ ಅಂತಂದರೆ ಇವಾಗ ಶಿಕ್ಷಣ ಹೆಂಗಪ್ಪ ಅಂದರೆ ನಾನು ಓದಿದ್ದೀನಿ, ನಾನು ನನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ತೀನಿ, ಆ ರೀತಿ ಇರಬಾರ್ದು. ಏನಪ್ಪ ಅಂತಂದರೆ ಒಂದು ಮನೆಯಲ್ಲಿ ಹಿರಿಯರು ಅಂತಕ್ಕಂಥದ್ದು ಮತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ ಮದುವೆಯಾಗಿ ಮತ್ತು ಆ ಒಂದು ಕುಟುಂಬವನ್ನು ಉಳಿಸ್ಕೊಂತಾನೆ ಹೋಗ್ಬೇಕು ಹೊರತು ಅದನ್ನು ನಾವು ಒಡೆಯೋದಕ್ಕೆ ನೋಡ್ಬಾರ್ದು. ಅಂದರೆ ನೀನು ಹೇಳೋ ಸ್ವಾರ್ಥ, ವೈಯಕ್ತಿಕ ಹಿತಾಸಕ್ತಿಗಳು ಇವೆಲ್ಲ ಹೊಡಿತದ ಫ್ರೀಡಮ್ ಸಿಗ್ತದೆ. ಫ್ರೀಡಮ್ ಬೇಕು ಜಾಸ್ತಿ ನಿನಗೆ. ಫ್ರೀಡಮ್ ಅವಿಭಕ್ತ ಕುಟುಂಬ ಅಂದರೆ ಫ್ರೀಡಮ್ ಇರಲ್ಲ. ಸರ್, ಈ ದೃಷ್ಟಿಯಲ್ಲಿ ನೀವು ಹಿಂಗೆ ಯೋಚನೆ ಮಾಡ್ಬೋದಲ್ಲ ಸರ್. ಈಗ ಅವಿಭಕ್ತ ಕುಟುಂಬ ಅಂತಂದರೆ ಅವಿಭಕ್ತ ಕುಟುಂಬದಿಂದ ಬಡತನ ಜಾಸ್ತಿ ಆಗುತ್ತೆ, ವಿಭಕ್ತ ಕುಟುಂಬದಿಂದ ಬಡತನ ಜಾಸ್ತಿ ಆಗುತ್ತೆ. ಈ ರೀತಿ ಇಲ್ಲ, ವಿಭಕ್ತ ಕುಟುಂಬದಿಂದ ಬಡತನ ಅಂತಲ್ಲ, ಅಲ್ಲಿ ಭಾವನಾತ್ಮಕ ಸಂಬಂಧಗಳು ಇರ್ತವೆ ಮತ್ತು ಭದ್ರತೆ ಇರ್ತದೆ, ನಮಗೆ ರಕ್ಷಣೆ, ಪ್ರೀತಿ ಇದೆಲ್ಲ ಇರ್ತದೆ. ಇಲ್ಲಿ ಅಲ್ಲಿನ ಯಾರು ಹಸಿದು ಸಾಯಂತ ಪರಿಸ್ಥಿತಿ ಬರಲ್ಲ. ದುಡಿಯೋನಿಗೂ ಊಟ ಇರುತ್ತೆ, ದುಡಿಲಿದ್ದವ್ರಿಗೂ ಊಟ ಇರುತ್ತೆ. ಒಂದೇನೋ ಒಂಥರ ಅಲ್ಲಿ ಹೋದ್ರೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಥರ. ಇವಾಗ ಏನಾಗುತ್ತೆ ಅಂದರೆ ಈ ಅವಿಭಕ್ತ ಕುಟುಂಬಗಳು ಆರ್ಥಿಕವಾಗಿ ಚೆನ್ನಾಗಿರ್ಬೋದು, ಆದರೆ ಭಾವನಾತ್ಮಕವಾಗಿ ಭಾಳ ನಷ್ಟ ಅನುಭವಿಸಿದ್ದಾವೆ. ಯಾರ ಜೊತೆ ಯಾರ ಕಷ್ಟಕ್ಕೆ ಯಾರು ಮಾತಾಡಲ್ಲ, ಯಾರು ಭಾವನೆಗಳನ್ನ ಹಂಚ್ಕೊಳ್ಳೋಂಥ ಪರಿಸ್ಥಿತಿನೇ ಇಲ್ಲ. ಸೆಕ್ಯೂರಿಟಿ ಫೀಲ್ ಇಲ್ಲ. ಈ ಗಂಡ ಹೆಂಡತಿ ಮಕ್ಕಳಷ್ಟೇ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಆ ಮಕ್ಕಳನ್ನ ಯಾರು ನೋಡ್ತಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅವರು. ಹಾಗಾಗಿ ಭಾಳ ಆರ್ಥಿಕವಾಗಿ ಚೆನ್ನಾಗಾದರೂ ಕೂಡ ಅವಿಭಕ್ತ ಕುಟುಂಬ ಓದೋದೆಲ್ಲ ನಮಗೆ ಸಮಸ್ಯೆ. ಇಮೇಜ್ ಹಾಕಿದ್ರೆ ಕುಟುಂಬದಲ್ಲಿ ಮಹಿಳೆ ಅಂತ ಈಗ ಅವ್ರ ರೋಲ್ ಏನಿರುತ್ತೆ, ಅವ್ರ ರೋಲ್ ಅಂತಂದರೆ ಯಾಕಂದ್ರೆ ಅವ್ರನ್ನ ರೋಲ್ ಏನು ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ವಿಭಕ್ತ ಕುಟುಂಬದಿಂದ
ಅವಿಭಕ್ತ ಕುಟುಂಬ ಒಂಬತ್ತು ಕುಟುಂಬ ಆಗಿದೆ. ಅವ್ರ ರೋಲ್ ಏನು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ. ಓಕೆ, ಯಾಕಂದ್ರೆ ಅವ್ರು ಇಬ್ಬರೇ ಇರ್ತಾರೆ, ಗಂಡ ಹೆಂಡತಿ ರಿಮೈನಿಂಗ್ ಥಿಂಗ್ಸ್ ಇಬ್ಬರೇ ಇರ್ತಾರೆ, ರೋಲ್ ಏನು ಜಾಸ್ತಿ ಆಗುತ್ತೆ. ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ಅಂತಂದ್ರೆ ಅಲ್ಲಿ ಮಹಿಳೆ ಒಂದೇ ಕೆಲಸನ ಮಾಡ್ತಾ ಇರಲ್ಲ, ಮನೆ ಕಡೆ ಗೃಹಿಣಿಯಾಗಿರ್ತಾಳೆ, ಮತ್ತೆ ಹೊರಗಡೆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಈಗಿನ ಜನರೇಷನ್ ಅಲ್ಲಿ ಮಹಿಳೆ ಎಲ್ಲ ರೀತಿಯಾದ ಪಾತ್ರಗಳನ್ನು ಸಮೇತ ಅಳವಡಿಸ್ತಾ ಇದ್ದಾರೆ. ಇಲ್ಲಿ ಇನ್ನೂ ವರ್ಕ್ಲೋಡ್ ಜಾಸ್ತಿ ಆಗೈತೆ, ಸ್ಟ್ರೆಸ್ ಜಾಸ್ತಿ ಆಗೈತೆ ವಿಭಕ್ತ ಕುಟುಂಬದಲ್ಲಿ. ಹೆಣ್ಮಕ್ಳು ಸುಖವಾಗಿಲ್ಲ. ಅಲ್ಲಿ ಒಂದು ಅಡುಗೆ ಮಾಡೋದಂದ್ರೆ ಒಬ್ರು ತರಕಾರಿ ಹೆಚ್ಚೋದು, ಒಬ್ರು ಮೊಸರು ತಿಕ್ಕೋದು, ಇನ್ನೊಬ್ರು ಏನೋ ಮಾಡೋದು, ದವಸ ಧಾನ್ಯ ರೆಡಿ ಮಾಡೋದು, ಹಿಂಗೆಲ್ಲ ಮಾಡ್ತಾಯಿದ್ರು, ಶೇರ್ ಮಾಡ್ಕೊಂಡು. ಈಗೇನಂದರೆ ಹೆಣ್ಮಕ್ಳು ಎಲ್ಲ ಒತ್ತಡಕ್ಕೊಳಗ ಕೆಲಸ ನೋಡಿ. ಇವರು ಲೆಕ್ಚರರ್ಸು, ಇವರು ರಾತ್ರಿ ಬೆಳಗ್ಗೆ ಓದ್ಕೋಬೇಕು, ಸಣ್ಣ ಪುಟ್ಟ ಕೆಲಸ ಮಾಡಬೇಕು, ಮತ್ತೆ ಕಾಲೇಜಿಗೆ ಬರಬೇಕು, ಮತ್ತೆ ವಾಪಸ್ ಹೋದ್ಮೇಲೆ ಮನೆ ಕೆಲಸ. ಅದ್ರಾಗೂ ಮದುವೆ ಆಗಿರೋ ಗೃಹಿಣಿ ಅಂತೂ ಭಾಳ ಕಷ್ಟದಲ್ಲಿದೆ. ಕುಟುಂಬದಲ್ಲಿ ಏನಾಗಿದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಆಸ್ಪತ್ರೆ ಮಾಡ್ತೀವಿ ಅಂದರೆ ಅವ್ರದ್ದೇನು ಅನಿಸ್ಬಿಟ್ಟು ಈ ವಿಭಕ್ತ ಅವ್ರದ್ದೇನಾದರೂ ಸ್ಮಾಲ್ ಫ್ಯಾಮಿಲೀಸ್ ಆಗಿದ್ದರಿಂದ ಆ ಮನೆಯಲ್ಲಿ ಎಲ್ಲರೂ ಸೇರಿ ಏನು ಮಾಡ್ತಿದ್ರು ಆ ಕೆಲಸ ಈಗ ಒಬ್ಬರೇ ಮಾಡಬೇಕು ಅಂತ ಪರಿಸ್ಥಿತಿ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಸಣ್ಣದಾದ್ರೂ ಕೂಡ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಸ್ಟ್ರೆಸ್ಸು ಭಾಳ ಮಕ್ಕಳಿಗೆ ಎಲ್ಲರಿಗೂ. ನೋಡಿದ್ರೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ರೆ ಇದು ಏನು ಇಂಡಿಕೇಟ್ ಮಾಡ್ತೀವಿ ಅಂದರೆ ಇಲ್ಲಿ ನಾವೆಲ್ಲರೂ ಒಂದೇ, ಅದರಲ್ಲಿ ಪಂಗಡ ಸಮುದಾಯಗಳ ವಿಭಾಗ ಭಾಗ ಆಗಿದೆ. ನೀನು ಒಂದೇ ರೂಟ್ ಒಂದೇ ಭಾಗ ಇಟ್ಕೊಂಡಿದ್ದೆ. ನೀನು ಅಷ್ಟೊಂದು ಧರ್ಮಗಳನ್ನ ಇಟ್ಟಿದೆಯಾ ಕೇಳಿಲ್ಲಿ. ಹಿಂದೂ, ಸಿಖ್, ಜೈನ, ಪಾರ್ಸಿ, ಯಹೂದಿ, ಹಿಂದೂ ಎಲ್ಲ ಐತಿ. ಒಂದೇ ಒಂದು ಭಾಗ ಇಟ್ಬಿಟ್ಟಿದೆ ಅದಕ್ಕೆ. ಹೆಂಗೆ ಅದು ಕತೆ? ಒಂದೇ ಡೋರ್ ಹೆಂಗೆ? ಯಾಕಂದ್ರೆ ಒಂದು ಡೋರ್ ಇಟ್ಟಿದ್ದು, ಒಂದು ಧರ್ಮದವ್ರು ಒಂದು ಡೋರ್ ಮಾಡ್ಬೋದು ಇತ್ತಲ್ಲ ಪ್ರವೇಶ ದ್ವಾರ ಅಂತ ಸಾರ್ ಕೇಳಿದ್ದು. ಆ ಕಾನ್ಸೆಪ್ಟು ನಾಮ ರೂಟ್ ಎಲ್ಲ ನಮ್ಮ ಅಂತಿಮ ಗುರಿ ಏನಪ್ಪ ಅಂತಂದರೆ ಅದೇ ದೇವರಿಗೆ ಇವರೇನೋ ಸಿಸ್ಟಮ್ ಮತ್ತು ದೇವ್ರ ಒಳಗಡೆ ತಂತ್ರ ನಾವೇನು ಮಾಡಿದ್ರು ಅಂತ ಡೋರ್ ಒಂದೇ ಮನೆಗಳ್ನ ನೋಡಿ ಹೆಂಗೆ ಮಾಡಿದ್ದಾರೆ. ಅವರವ್ರನ್ನ ಸೇರ್ಕೋಬೋದು. ಹೋಗಿ ಒಳ್ಳೆ ಕಾನ್ಸೆಪ್ಟ್. ನೀನು ಅಷ್ಟೊಂದು ಕಲೆಕ್ಟ್ ಮಾಡೋದಕ್ಕಿಂತ ಇದು ಭಾರಿ ಯೂನಿವರ್ಸಲ್ ಇದನ್ನು ಇಂಡಿಕೇಟ್ ಮಾಡುತ್ತೆ ಅದು ಅಲ್ಲ. ಎಲ್ಲರೂ ಒಂದೇ ಇದರಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಥವಾ ಅವಿಭಕ್ತ ಕುಟುಂಬದಲ್ಲಿ ಯಾಕೆ ಒಂದೇ ಫ್ಯಾಮಿಲಿ ಎಲ್ಲರೂ ಇರ್ತಾರೆ ಸರ್. ಹಂಗಾಗಿ ಬೇರೆ ಬೇರೆ ಪಂಗಡ ಸಮುದಾಯಗಳನ್ನ ಸೃಷ್ಟಿಯಾಗಿದೆ. ಅವಿಭಕ್ತ ಮತ್ತು ವಿಭಕ್ತ ಕುಟುಂಬದಾಗ ಏನಾಯ್ತು, ಎಲ್ಲ ಜನ ಜೊತೆಗೆ ಇರೋಕ್ಕಾಗೋದಿಲ್ಲ ಅಂತ ನಾನು ಇಂಡಿವಿಜುವಲ್ ಆಗಿರೋಕ್ಕಂತ ಅವ್ರು ಡಿವೈಡ್ ಆಗ್ತೀವಿ. ಅಲ್ಲಿ ಇಲ್ಲಿ ಏನಾದರೂ ಒಂದು ರೀಸನ್ ಇರಬೇಕಲ್ಲ. ಧರ್ಮಗಳನ್ನ ಡಿವೈಡ್ ಮಾಡ್ಕೋಬೇಕಾದ್ರೆ ಅಂದರೆ ಮನುಷ್ಯರೇ ಬೇರೆ ಬೇರೆ ಧರ್ಮಕ್ಕೆ ಡಿವೈಡ್ ಆಗಬೇಕಾದ್ರೆ ಏನಾದರೂ ಒಂದು ರೀಸನ್ ಇರಬೇಕು. ಯಾವ ಪದ್ಧತಿ ಮೇಲೆ ಇವು ಈ ಥರ ಎಲ್ಲ ಅವರುಗಳು ಉಳ್ಕೊಂಡ್ಬಿಡ್ತೀವಿ. ಪ್ರಪಂಚಕ್ಕೆ ಬೇಕಾದ್ರೆ ಆಮೇಲೆ ಧರ್ಮಗಳು ಬಂದಿರಲ್ಲ. ಧರ್ಮಗಳು ಕ್ರಿಯೇಟ್ ಆಗಿರೋ ಕಾರಣ ಏನಾದ್ರು ರೀಸನ್ ಇರ್ತದೆ. ಯಾಕೆ ಮೂಲ ಕಾರಣ ಅಂತಂದರೆ ಭಾಷೆ ಬಂದಂಥ ಪಂಗಡಗಳು, ದೇಶಗಳು ಇಲ್ಲಿಂದ ಡಿವೈಡ್ ಆಗ್ತದೆ. ಏನಂತಂದ್ರೆ ವೈಯಕ್ತಿಕ ನನ್ನ ಇಂಬೋದು ಅವರಿಗೆ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟೈತೆ ಸರ್. ಹಂಗಾಗಿ ಅವ್ರವ್ರಿಗೆ ಇಷ್ಟ ಬಂದಂತೆ ಅವರು ಇಲ್ಲ, ಅಷ್ಟು ಧರ್ಮಗಳು ಉಟ್ಕೊಳ್ಳೋದಕ್ಕೆ ಅದು ದೊಡ್ಡ ಕಾನ್ಸೆಪ್ಟ್. ಅದು ನೀವು ನಿಮ್ಮ ಕೈಲ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಭಾಳ ಡೀಪ್ ಕ್ವಶನ್ ಅದು ಆ್ಯಕ್ಚುಲಿ. ಅದೇ ಜಗತ್ತಿಗೆಲ್ಲ ಒಬ್ಬನೇ ತಂದೆ ಒಬ್ಬನೇ ತಾಯಿ. ಯಾರು ಫಸ್ಟ್ ಹುಟ್ಟಿದ್ದು ಜಗತ್ತಿನಾಗೆ? ಫಸ್ಟ್ ಪ್ರಪಂಚದಲ್ಲಿ ಯಾರು ಜನಿಸಿದ್ರು? ಎಲ್ಲ ಧರ್ಮಗಳು ಒಂದೇ, ಹಿಂದೂ, ಕ್ರಿಶ್ಚಿಯನ್ ಎಲ್ಲ ನಮ್ಮೆಲ್ಲರಿಗೂ ಒಂದೇ ತಾಯಿ ಒಂದೇ ತಂದೆ. ಫಸ್ಟ್ ಜನಿಸಿದ್ದು ಯಾರು ಜಗತ್ತಿನಾಗೆ? ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಜನಿಸಿದ ಮಾನವರು ಯಾರು? ತಂದೆ, ಒಬ್ಬ ಹೆಣ್ಣು, ಗಂಡು. ಹೆಸರು ಹೇಳೋಕ್ಕಾಗತ್ತೆ? ಆಡಮ್ ಆ್ಯಂಡ್ ಇವ್ ಅಂತ ಕೇಳಿದ್ರೆ ಹೆಸರು ಫಸ್ಟಿಗೆ ನಮ್ಮ ಪ್ರಪಂಚದ ಜನಿಸಿದ್ದು ಆಡಮ್ ಆ್ಯಂಡ್ ಇವ್ ಅಂತ ಹೇಳ್ಬಿಟ್ಟು ಅವರೇ. ಅಂದರೆ ನೀವು ಹೇಳಿದ್ರು ಅಣು, ಅಮೀಬ, ಮಾನವ. ಫಸ್ಟ್ ಮಾನವರು ಜನಿಸಿದ್ದು ಆಡಮ್ ಆ್ಯಂಡ್ ಇವ್ ಅಂತೇಳಿ. ಅವರಿಂದ ಇಷ್ಟೊಂದು ಸಂಖ್ಯೆ ಆಗಿರೋದು, ಇಷ್ಟೊಂದು ಧರ್ಮಗಳು ಉಟ್ಕೊಂಡಿರೋಂಥದ್ದು. ಇದು ಭಾಳ ವಿಚಾರಗಳು. ಸರ್ ಗೌತಮ್ ಬೌದ್ಧ ಧರ್ಮದ ಒಂದು ದೇವಾಲಯ
ಧರ್ಮ ದೇವಾಲಯ ಅವ್ರ ಬೌದ್ಧ ಧರ್ಮದ ಒಂದು ದೇವಾಲಯ. ನಮ್ಮ ಧರ್ಮ ಎಲ್ಲೈತೆ ಅದು ಧರ್ಮ ಇದೆ, ಈ ಕಡೆ ಸಿಂಬಲ್ ಚೆನ್ನಾಗಿ ಮಾಡಿದೆ. ಏನು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಇದನ್ನು ಅಲ್ಪಸಂಖ್ಯಾತರು ಇದೇನು ಅನ್ಸುತ್ತೆ ಇದನ್ನೆಲ್ಲ ನೋಡಿ ನಿಮಗೆ? ಇಷ್ಟೊಂದು ಈಗ ಭಾರತದಲ್ಲಿ ಇಷ್ಟೊಂದು ಧರ್ಮಗಳಿದ್ದಾವೆ, ಇಷ್ಟೊಂದು ಚಿಹ್ನೆಗಳಿದ್ದಾವೆ, ಇಷ್ಟೊಂದು ಸಂಸ್ಕೃತಿ, ಇಷ್ಟೊಂದು ಇವೆಲ್ಲ ಇದೆ. ಏನು ಅನ್ಸುತ್ತೆ ನಿಮಗೆ? ನಮ್ಮ ಏನು ಇದು ಇದು ಭಾರತದ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀನಿ? ಹೆಂಗೆ ಇದೆ ನಮ್ಮ ಸಮಾಜ? ಈಗ ಹಲವು ಧರ್ಮಗಳು, ಹಲವು ಭಾಷೆ, ಹಲವು ಇದು ಕಾರಣಕ್ಕೋಸ್ಕರ ಏನಾಗಿದೆ ಹಿಂಗೆ ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಬೇರೆ ಬೇರೆ ವಿಭಾಗಗಳಾಗಿದೆ ಸರ್. ಅಂದರೆ ಸಮುದಾಯಗಳು ಇವಾಗ ಇಷ್ಟೊಂದೆಲ್ಲ ಮಾಡಿದ್ದಾರೆ, ಸ್ಟಡಿ ಮಾಡಿಬಿಟ್ಟಾರೆ, ಇಷ್ಟೊಂದೆಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಬಂತು? ಅಂದರೆ ಇಷ್ಟೊಂದು ಧರ್ಮ ಬೇಕಿತ್ತ, ಅದರ ನೆಕ್ಸ್ಟ್ ಏನಿಷ್ಟ ಅಂತ ಏನಾದರೂ ಗೊಂದಲ ಇದೆ ಅಲ್ಲ? ಈ ಥರ ಇದ್ದರೆ ಏಕತೆ ಬರೋಲ್ಲ ನಮಗೆ. ಆ್ಯಕ್ಚುಲಿ ಈಗ ಒಂದೇ ಮನೆಯಲ್ಲಿ ಒಂದೇ ಜಾತಿ, ಒಂದೇ ಕುಟುಂಬದಿದ್ದರೆ ಬೇಕಾದ ಸಮಸ್ಯೆಗಳಾಗ್ತವೆ. ಇಷ್ಟೊಂದು ಧರ್ಮಗಳಿದ್ದಾವೆ, ಮತ್ತು ಹೆಂಗೆ ಪರಿಸ್ಥಿತಿ ನಮ್ಮ ದೇಶದ್ದು? ಹೌದಿಲ್ಲ? ಹೆಂಗೆ ಒಗ್ಗಟ್ಟು ತರೋದು, ಹೆಂಗೆ ಏಕತೆ ತರೋದು, ಯಾವ ಥರ ಪರಿಸ್ಥಿತಿ ಇದೆ ಇವತ್ತು? ನಿಮ್ಮ 4 ಜನ ಎಷ್ಟು ಜನ ಇದೆ ನಿಮ್ಮ ಹೊಡೆದಾಡ್ತೀರಲ್ಲ, ಜಗಳ ಮಾಡೋದು, ಇಷ್ಟೊಂದು ನೋಡಿ, ಇಷ್ಟೊಂದು ಹೆಂಗಿರ್ಬೇಕು ನಾವು? ಏಕತೆ, ಸಿಂಪ್ಲಿಸಿಟಿ ಇನ್ ಡೈವರ್ಸಿಟಿ. ಇಷ್ಟೆಲ್ಲ ಇದ್ರೆ ನಾವು ಅಣ್ಣ ತಮ್ಮದು, ಅಕ್ಕ ತಂಗಿದ್ರ ಟೈಪ್ ಇದೆ. ಅದು ಸ್ಪೆಷಾಲಿಟಿ, ಇಂಡಿಯಾದ ಸ್ಪೆಷಾಲಿಟಿ. ಅದು ಇಂಡಿಯನ್ ಕಲ್ಚರು, ಇಂಡಿಯಾದ ಸ್ಪೆಷಾಲಿಟಿ. ಅದು ಹಲವು ಧರ್ಮಗಳು, ಹಲವು ಭಾಷೆ, ಹಲವು ಜಾತಿ ಇದ್ದರೂ ಕೂಡ ನಾವು ಭಾರತೀಯರು ಅಂದರೆ ಏಕತೆ. ಕ್ರಿಶ್ಚಿಯನ್ ನೀವು ನೋಡ್ರಿ, ಅಮೇರಿಕಾ ಬರೀ 2 ಶಿಯಾ ಎಂಥದ್ದು ಅಲ್ಲ, ಎಂಥದ್ದು ಕ್ಯಾಥಲಿಕ್, ಅವು ಎಷ್ಟು ಹೊಡೆದಾಡ್ತಾರೆ. ಶಿಯಾಸು ಎಷ್ಟು ಹೊಡೆದಾಡ್ತಿದ್ದಾರೆ ಪ್ರಪಂಚದಲ್ಲಿ. ನಾವು ಇಷ್ಟಲ್ಲಿದ್ದರೂ ಜಾತಿ ಹೊಡೆದಾಟಗಳು ಇದೆಲ್ಲ ಇಲ್ಲ. ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಒಂದು ಅನ್ನೋ ಒಂದು ಭಾವನೆ, ಅದು ಇಂಡಿಕೇಶನ್. ದಾರಿಗಳು ಬೇರೆ, ಒಂದೇ ದಾರಿ, ಎಲ್ಲೆಲ್ಲಿ ಸೇರ್ತೀವಿ ನೋಡಿ. ಅವ್ರವ್ರ ಮನೆಗೆ ಹೋಗ್ತೀವಿ, ಇಲ್ಲಿಂದ ಹೋಗ್ರಿ ನಾವು. ನಮ್ಮ ಕಾಲೇಜ್ ಒಂದೇ ದಾರಿ. ಅಲ್ಲ ಆಯ್ತು, ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಬಟ್ ಈ ಥರ ಮಾಡ್ಬೇಕಂತ ಹೇಳಿ ಯಾವ ಥರ? ಅಂದರೆ ಸರ್ ಅವರು ಅಂದರೆ ಒಂದೊಂದು ಸಮುದಾಯಗಳು ಬೇರೆ ಬೇರೆ ಇರ್ತದೆ. ಹಾಗಾಗಿ ಅವರು ಒಂಥರ ಎಕ್ಸ್ಪ್ರೆಸ್ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಯಾವ ಧರ್ಮ ಅಂದರೆ ನೀವು ಯಾವ ಜಾತಿ ಕೇಳ್ತಾ ಇದ್ದೀರಿ? ಯಾವ ಧರ್ಮ? ಸಂಖ್ಯಾತರು ಯಾರು ನಿಂದೆ ಆಗಿರ್ಬೋದು, ಅಥವಾ ನೀವು ಯಾವಾಗ ಧರ್ಮ ಅಲ್ಲ ಅವ್ರು ಕೇಳೋದು ಕ್ವಶನ್ ಅರ್ಥ ಮಾಡ್ತಾರೆ. ಯಾವ ರಿಲೀಜನ್ ಜಾಸ್ತಿ ಇದೆ? ಇಡೀ ಭಾರತ ದೇಶದಲ್ಲಿ ಯಾವ ಧರ್ಮದ ಜನಸಂಖ್ಯೆ ಜಾಸ್ತಿ ಇದೆ? ಹಿಂದೂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಿಂದೂ ಧರ್ಮನೇ ಕಡಿಮೆ ಇರೋದ್ರಿಂದ ಅಲ್ಪಸಂಖ್ಯಾತರು. ಈಗ ಒಂದು 18% ಮುಸ್ಲಿಮ್ಸ್ ಇದ್ದಾರೆ, ಏನೋ ಒಂದು 3% ಕ್ರಿಶ್ಚಿಯನ್ಸು, ಬೌದ್ಧರು 0 ಸಮಥಿಂಗ್ ಇದೆ, ಜೈನ ಅವರೆಲ್ಲ. ಹೌದಿಲ್ಲ? ಈ ಥರದ್ದು ನಮ್ಮದೇ ಜಾಸ್ತಿ ಪಾಪ್ಯುಲೇಷನ್ ಇರೋದು. 72%. ಸರ್ ಬರೀ ಸರ್ ಬರ್ರಿ ಬರ್ರಿ, ಇಲ್ಲಿ ಬರ್ರಿ, ಮುಗಿತಾ ಅವ್ರದ್ದು. ಆಯ್ತು ಬರ್ರಿ. ಏನು ಕೆಲಸ ಮಾಡ್ತಾರೆ ನೀವು ಸುಮ್ಮನೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೊಂದು ಚಿತ್ರ ತಗೊಂಡು ಕರೆಕ್ಟಾಗಿ ಇಟ್ಟಿದ್ದಾರೆ. ಹಿಂದೂ ಧರ್ಮದ ಶಾಸ್ತ್ರದ ಪ್ರಕಾರ ಹೋಗೋದಾದರೆ ಅಲ್ಲಿ 52 ಸಂಸ್ಕಾರಗಳನ್ನಾದರೂ ಆಚರಿಸಬೇಕೆಂದು ಇದೆ. ಅದರಲ್ಲಿ ಪ್ರಮುಖವಾದ 16 ಸಂಸ್ಕಾರಗಳನ್ನಾದರೂ ಆಚರಿಸಬೇಕು ಎಂದಿದೆ. ಅದರಲ್ಲಿ ಒಂದು ಪ್ರಮುಖವಾಗಿದೆ, ಅದೇ ವಿವಾಹ. ಅದು ಹಿಂದೂ ವಿವಾಹವು ಅತ್ಯಂತ ಮಹತ್ವ ಮತ್ತು ಪ್ರಮುಖವಾಗಿದೆ. ತಾಂಬೂಲ ಬದಲಾವಣೆ ಅಂದರೆ ವಿವಾಹಕ್ಕಿಂತ ಮುಂಚೆ ನಮ್ಮ
ಮದುಮಗಳನ್ನು ನಿಮ್ಮ ವರನಿಗೆ ಕೊಡುವಂಥ ಪದ್ಧತಿಯನ್ನು ತಾಂಬೂಲ ಬದಲಾವಣೆಯಾಗುತ್ತದೆ. ತಾಂಬೂಲ ಬದಲಾವಣೆಯ ನಂತರ ಇನ್ನೊಬ್ಬನ ವರನಿಗೆ ವಿವಾಹವಾಗುವಂತಿದೆ. ಅರಿಶಿಣ ಶಾಸ್ತ್ರ ಯಾಕೆ ಮಾಡ್ತಾರಪ್ಪ ಅಂತಂದರೆ, ಮೊದಲನೇದಾಗಿ ಅರಿಶಿಣ ಅವಾಗ ಯಾವುದೇ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಇದ್ದಿದ್ದಿಲ್ಲ. ಅರಿಶಿಣ ಹಚ್ಚಿದ್ರೆ ಸೌಂದರ್ಯ ಮತ್ತು ಬರುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಅರಿಶಿಣ ಶಾಸ್ತ್ರ ಮಾಡ್ತಾರೆ. ಎರಡನೇದಾಗಿ ಅರಿಶಿಣ ಒಂದು ಹಳದಿ ಹೊಸದರ ಮತ್ತು ಸಮೃದ್ಧಿಯ ಮತ್ತು ಹೊಸದ ಆರಂಭದ ಸಂಕೇತ. ಅದಕ್ಕೋಸ್ಕರ ಇದು ಅರಿಶಿಣ ಹಾಕುತ್ತಾರೆ ಮತ್ತು ಶುಭಕರ ಸಂಕೇತ. ಮಂಗಲ್ಯ ಧಾರಣೆ ತಾಳಿ ತೆಂಗಿನಕಾಯಿ ಮೇಲೆ ಬೆಳಗ್ಗೆ ಹಾಕಿರ್ತಾರೆ. ಅದು ಅಕ್ಕಿ ಸಂಬಂಧೆ ಅನ್ನದ ಸಂಕೇತ. ತೆಂಗಿನಕಾಯಿ ಯಾವುದೇ ಒಂದು ಪೂಜೆ ಪುನಸ್ಕಾರ ತೆಂಗಿನಕಾಯಿ ಇಲ್ಲದೆ ಯಾವುದೇ ನಡೆಯೋದಿಲ್ಲ. ಮತ್ತು ತೆಂಗಿನಕಾಯಿ ಸಿಹಿಯಾದ ವಸ್ತು, ಲಕ್ಷ್ಮಿ ಮತ್ತು ಸಿಹಿ ಒಗರಿನ ನೀರು ಇರೋದ್ರಿಂದ ಅದ್ರ ಮೇಲೆ ತೆಂಗಿನಕಾಯಿ ತಾಳಿನ ಇಟ್ಟರೆ ಅದು ಒಂದು ತೆಂಗಿನಕಾಯಿ ಮೇಲೆ ತಾಳಿ ಇಡ್ತಾರೆ. ಅದ್ರ ಮೇಲೆ ಮಂತ್ರ ಪುರೋಹಿತರು ಮಂತ್ರ ಹೇಳೋದರ ಮೂಲಕ ಗುರುಹಿರಿಯರ ಆಶೀರ್ವಾದ ಮಾಡೋದ್ರ ಮೂಲಕ ಅದಕ್ಕೆ ಇನ್ನೊಂದು ಶಕ್ತಿ ತುಂಬಿ ಅದನ್ನು ಮಾಂಗಲ್ಯ ಧಾರಣೆ ಅಂತಂದರೆ ವಧುವಾದವನು ತನ್ನ ಇಬ್ಬರು ಕುಟುಂಬಗಳು ಒಪ್ಪಿಗೆ ಆಧಾರದ ಮೇಲೆ ವಧುವಾದನು ತನ್ನ ವಧುವಿನ ಕೊರಳಿಗೆ ತಾಳಿ ಅಥವಾ ಕೈಮಣೆಯನ್ನು ಕಟ್ಟುತ್ತಾ ಹೋಗನೆ. ಕಟ್ಟಿದ ನಂತರ ಸಪ್ತಪದಿ ತುಳಿತಾ ಹೋದರೆ ಅಗ್ನಿ ಹೋಮದ ಮುಂದೆ ಅಕ್ಕಿಕಾಳೆ ಯಾಕೆ ಹಾಕ್ತಾರೆ ಮದುವೆಯಲ್ಲಿ ಅಂತಂದರೆ ಅದು ಸಮೃದ್ಧಿಯ ಸಂಕೇತ. ನಕ್ಷತ್ರಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ. ವಿವಾಹ ಆದ ನಂತರ ಸಪ್ತಪದಿ ತುಳಿತಾ ಹೋಗ್ತಾರೆ. 7 ಹೆಜ್ಜೆ ಅಗ್ನಿ ದೇವನ ಮುಂದೆ ವಿವಾಹವಾಗುತ್ತಾರೆ. ಅಗ್ನಿ ಸಮರ್ಪಣೆ ಮಾಡುವುದು. ವಿವಾಹ 7 ಹೆಜ್ಜೆ ಅಂತಂದರೆ 1ನೇ ಹೆಜ್ಜೆ ಇರ್ತದೆ ಆಹಾರ ಮತ್ತು ಜೀವನ, 2ನೇ ಹೆಜ್ಜೆ ಇರ್ತದೆ ಬಲ ಮತ್ತು ಆರೋಗ್ಯ, 3ನೇ ಹೆಜ್ಜೆ ಇರ್ತದೆ ಸಂಪತ್ತು ಮತ್ತು ಸಮೃದ್ಧಿ, 4ನೇ ಹೆಜ್ಜೆ ಇರ್ತದೆ ಸಂತೋಷ ಮತ್ತು ಸಂತಾನ, 5ನೇ ಹೆಜ್ಜೆ ಇರ್ತದೆ ಧರ್ಮನಿಷ್ಠೆ, 6ನೇ ಹೆಜ್ಜೆ ಇರ್ತದೆ ಸುಖಗಳಿಂದ ಸುಖ ದುಃಖ, 7ನೇ ಹೆಜ್ಜೆ ಇರ್ತದೆ ಶಾಶ್ವತ ಸಂಬಂಧ ಸ್ನೇಹ ಜೀವಿ ಅಂತ ಹೇಳ್ತಾರೆ. ನಾವು ಬದುಕೋಣ ಅಂತ ಅಗ್ನಿ ಸಾಕ್ಷಿಯಾಗಿ ಇರ್ತದೆ. ಇದು ಸಪ್ತಪದಿ ನಂತರ ಹಾಲು ತುಪ್ಪ ಅಂದರೆ ಹಾಲು ತುಪ್ಪದಂತೆ ಜೀವನ ನಡೆಸೋಣ ಅಂತ ಇಬ್ಬರು ಹೇಳ್ತಾರೆ. ಅರುಂಧತಿ ನಕ್ಷತ್ರನ ಯಾಕೆ ಕುರಿಸ್ತಾರಪ್ಪ ಅಂತಂದರೆ 7 ಸಪ್ತ ಋಷಿಗಳು, ಅದರಲ್ಲಿ ಒಬ್ಬರು ವಸಿಷ್ಠ ಋಷಿ, ಅವರು ಹೆಂಡತಿನೇ ಅರುಂಧತಿ. ಅವರಿಬ್ಬರು ಪ್ರೀತಿ ಸಹನೆ ಮತ್ತು ಸಹಬಾಳ್ವೆಯಿಂದ ಬದುಕಿರ್ತಾರೆ. ತುಂಬ ಹೆಸರು ಆಗಿರ್ತಾರೆ ಮತ್ತು ಪುರಾಣಗಳಲ್ಲೂ ತುಂಬ ಉಲ್ಲೇಖಗಳಿದೆ ಇವರಿಬ್ಬರ ಬಗ್ಗೆ. ಅದಕ್ಕೋಸ್ಕರ ಅವರಿಬ್ಬರು ಈಗಲೂ ಇದ್ದಾರೆ ಅನ್ನೋ ಒಂದು ನಕ್ಷತ್ರ ಆಗಿ ಇನ್ನೂ ಜೊತೆಗೆ ಇದ್ದಾರೆ ಇಬ್ಬರು ಅನ್ನೋ ಒಂದು ಕಾರಣಕ್ಕೆ ಇದೇ ಥರ ಹೊಸದಾಗಿ ಮದುವೆ ಆಗಿರೋರು ಇದೇ ಥರ ಬಾಳಬೇಕು ಅನ್ನೋ ಒಂದು ಸಾಕ್ಷಿಗೋಸ್ಕರ. ಪಾಣಿಗ್ರಹ ಅಂದರೆ ವಧುವಾದವಳು ತನ್ನ ವರವನ್ನು ಕೈ ಹಿಡ್ಕೊಂಡು ಇಬ್ಬರು ಜೊತೆಗೂಡೋಣ ಅಂತ ಹೇಳ್ತಾವಾಗ ಅದನ್ನು ಪಾಣಿಗ್ರಹ ಅಂತ ಕರೀತಾರೆ. ಊಟ ಯಾಕಪ್ಪ ಅಂದರೆ ಇಷ್ಟೆಲ್ಲ ಆಗಿರುತ್ತಲ್ಲ, ಎಲ್ಲ ದಾನಕ್ಕಿಂತ ಅನ್ನದಾನೇ ತುಂಬ ಶ್ರೇಷ್ಠವಾದದ್ದು. ಊಟ ಕೊಟ್ಟಾಗ ಹಬ್ಬಬ್ಬ ತೃಪ್ತಿ ಆಯಿತು ಅಂತಾರ. ಅವಾಗ ಹುಡುಗ ಹುಡುಗಿಗೆ ಬಂದು ನೀವು ಸುಖವಾಗಿ ಬಾಳಲಿ ಅಂತ ಅವ್ರ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಊಟ. ಎಲ್ಲ ಮುಗಿದ ನಂತರ ಮನೆಗೆ ಮದುಮಗಳನ್ನು ಒಳಗೆ ಕರೆದುವ ಸಂದರ್ಭದಲ್ಲಿ ಸೇರು ಮತ್ತು ಬೆಲ್ಲ ಅಂದರೆ ಸಿಹಿ, ಸೇರು ಬಲಗಾಲಿಂದ ಮದುಮಗಳು ಒಳಗೆ ಹೊಡಿತಾಳಲ್ಲ, ಅವು ಅಕ್ಕಿಗಳಲ್ಲೇ ಚೆಲ್ಲುತ್ತವಲ್ಲ, ಹಂಗೆ ನಮ್ಮ ಮನೆತನಗೂ ಸಮೃದ್ಧಿ ಸಂತೋಷ ಆಗಲಿ ಅಂತ ಆರೈಕೆ. ಈಗ ನಮಗೊಂದು ಕ್ವಶನ್ ಇದೆ. ಈಗ ಆಲ್ಮೋಸ್ಟು ಅಕ್ಕಿ ಕಾಳು ಹಾಕ್ತಿರಲ್ಲ, ಅಕ್ಕಿ ಕಾಳು ಅಂತಂದರೆ ಹೊಸ ಜೀವನ ಮಾಡಲಿಕ್ಕೆ ಅದರಿಂದ ಏನೋ ಪ್ರತಿಫಲ ಕೊಡೋಂಥ ಏನಾದರೂ ಧಾನ್ಯಗಳು ಮೈಮೇಲೆ ಹಾಕ್ಬೇಕು. ಬಟ್ ಏನಂದ್ರೆ ಅಕ್ಕಿ ಕಾಳು ಏನಾಗುತ್ತೆ ಅಂದರೆ ಅದರದ್ದು ಕೇಸಲ್ಲಿ ಬಿತ್ತನೆ ಮಾಡಿ ಅದರಿಂದ ಫಲ ಏನೂ ಬರೋದಿಲ್ಲ. ಸೊ ಅಂಥವ್ರನ್ನೇ ಅಕ್ಕಿ ಕಾಳು ನಿಮ್ಮ ಜೀವನ ಚೆನ್ನಾಗಿರಲಿ, ನಿಮ್ಮ ಜೀವನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೆಂಗೆ ಆಗ್ತದೆ ಮಾಡ್ತೀವಿ. ಅಕ್ಕಿ ಕಾಳು ಬೆಳ್ಳಗಿರುತ್ತಲ್ಲ, ಅದು ಬೆಳೆಯಲ್ಲ, ಅದು ಬಿತ್ತಕ್ಕೆ ಬರಲ್ಲ. ಅದು ರಾಗಿ ಜೋಳ ಆಗಿದ್ರೆ ಮೊಳಕೆ ಹೊಡಿತೈತಿ. ಇದು ಅಕ್ಕಿ ಮೊಳಕೆನ ಹೊಡೆಯಲ್ಲ. ಹೆಂಗೆ ಸಮೃದ್ಧಿ ಆಗುತ್ತಂತ ಪ್ರಶ್ನೆ. ಮಂತ್ರ ಮಂಗಲ ಮತ್ತು ಪುಷ್ಪಗಳನ್ನು ಹಾಕೋದ್ರ ಮೂಲಕ ಕೆಲವರು ಏನು ಮಾಡ್ತಾರೆ ಅಂದರೆ ಅಕ್ಕಿ ಯೂಸ್ ಮಾಡಲ್ಲ, ಜೋಳ ಯೂಸ್ ಮಾಡ್ತಾರೆ. ಜೋಳ ಈಗ ಗ್ರಾಮೀಣ ಪ್ರದೇಶದಾಗೆಲ್ಲ ಈ ಅಕ್ಕಿ ಕಾಳು ಈಗ ಬಂದಿರೋದು. ಮೊದಲೆಲ್ಲ ಹೆಂಗಂದ್ರೆ ಜೋಳ ಯೂಸ್ ಮಾಡ್ತಾ ಇದ್ವಿ. ಇವನು ಅಕ್ಷತೆಯ ಕಾಳಿಗೆ ಕೂಡ ಜೋಳ ನಿಲ್ಸೋ ಹಳ್ಳಿಗಳೆಲ್ಲ ಇದೆ ಪದ್ಧತಿ. ಈಗ ಅಕ್ಕಿ ಕಾಳು ತುಂಬ ಜಾಸ್ತಿ ಸಿಗ್ತದೆ ಅಂತ
ಇಲ್ಲೆಲ್ಲ ಅಕ್ಕಿ ಕಾಳು ಅಂತಂದ್ರೆ ಈಗ ಸೊಸೈಟಿ ಎಲ್ಲ ಈಗ ಇದು ಸ್ಟ್ಯಾಂಡರ್ಡ್ ಇದು ಅಕ್ಕಿ. ಈಗ ನಾವೇನ್ ಮಾಡ್ತೀವಿ ಮೊದಲೆಲ್ಲ ಇದು ಮುದ್ದೆ ಊಟ ಮಾಡ್ಕೊಂಡು ನಾವು ಬೆಳಿಗ್ಗೆ ಮುದ್ದೆ ಅನ್ನಲ್ಲ, ತಿಂಡಿ ತಿಂದು ಬಂದ್ವಿ ಅಂತ. ಒಂದನೇ ಗಂಟೆ ಇರ್ತೈತೆ ಧರ್ಮದಿಂದ ಪಾಲನೆ ಮಾಡ್ಕೊಂತ ಹೋಗೋಣ ಅಂತ ಹೇಳ್ತದೆ. ಎರಡನೇದು ಇರ್ತೈತೆ ಅರ್ಥ ಅಂದ್ರೆ ಗಂಡ ದುಡಿದುಕೊಳ್ತಾನಲ್ಲ ಅದು ಈಗ ಸರಿ ಪರ್ಟಿಕ್ಯುಲರ್ ಆಗಿ ಬಂದ್ಬೋಣ. ಇವೆಲ್ಲ ಈಗ ಸರಿ ಇಷ್ಟೆಲ್ಲ ಮದುವೆಗಳು ಎಲ್ಲ ಹೇಳ್ಬಿಡ್ತೀನಿ. ಹೆಂಗಂದ್ರೆ ಈಗ ನೆಟ್ಟ ಹಿಡಿದೆ ಅಂತೆ, ಪಾಣಿಗ್ರಹಣ ಅಂದರೆ ನೀರುಗಳು ಹಿಂದೆ ಮಾಡಿ ಸಪ್ತಪದಿ ಇದೆಲ್ಲ. ಈಗ ಎಲ್ಲ ಈ ಆಚರಣೆಗಳು ಇದಾವೆ ಇವಾಗ ಇದಾವ. ಮನೆಯಲ್ಲೇ ನಡೆದ್ರೆ ಅವ್ರ ಮನೆಯಲ್ಲಿ ಒಪ್ಪಿ ಮಾಡಿ ನಡೆದ್ರೆ ಇವೆಲ್ಲ ಶಾಸ್ತ್ರ. ಅವರು ಈಗ ಆಚರಣೆಗಳು ಮಾಡ್ತಿದ್ದಾರೆ ಇವಾಗ ಎಲ್ಲ ಮಾಡ್ತಾರೆ. ಕಂಪಲ್ಸರಿ. ಕಂಪಲ್ಸರಿ ಇಲ್ಲ. ಅವ್ರು ಹೇಳ್ತಾರಲ್ಲ ಸರ್, ಅವರ ಸಾಂಪ್ರದಾಯಿಕವಾಗಿ ಮದುವೆ ಆದರೆ ಇದೆಲ್ಲ ಮಾಡಿದ್ರೆ ಮಾತ್ರ ಮದುವೆನ ಅಥವಾ ಆಗದಿದ್ರು ಬೇಕಷ್ಟು ಬದಲಾವಣೆಗಳಾಗಿದ್ದಾವಲ್ಲ. ಇದ್ರಂತ ಸಂತೋಷ ಅದು ಕೊಡೋದು. ಇದ್ರಂತ ಸಂತೋಷ ಅದು ಕೊಡೋದು. ಅಂದ್ರೆ ಮದುವೆ ಆಗಿದೀವಿ ಅಂತಂದ್ರೆ ಒಂದು ಏನಾದ್ರು ಸಾಕ್ಷಿ ಅಂತ ಬೇಕಾದ್ರೆ ಈ ತರ ಈ ಥರನೇ ಮಾಡಿಕೊಂಡ್ರೆ ಒಳ್ಳೇದು. ತಂದೆ ತಾಯಿ ಅಕ್ಕಿ ಕಾಳು ಹೇಳ್ತಾರೆ, ಅದು ಮದುವೆ ಆದ್ರೆ ಅದು ತಂದೆ ತಾಯಿ ಈಗ ಲವ್ ಮ್ಯಾರೇಜ್ ಎಲ್ಲ ಆಗ್ತದಲ್ಲ, ಅವ್ರ ಅಕ್ಕಿ ಕಾಳಲ್ಲಿ ಪಾಣಿಗ್ರಹಣ, ಈ ಸಪ್ತಪದಿ ಮತ್ತೆ ಎಲ್ಲಿ ಅದು ಅವೇನೋ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಮದುವೆ ಸಾಂಪ್ರದಾಯಿಕ ಮದುವೆ ಆದರೆ ಎಲ್ಲ ಫಾಲೋ ಅಪ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ. ಈಗ ವಿವಾಹ ಸಮಾರಂಭಗಳಲ್ಲಿ ಬದಲಾವಣೆ ಆಗಿದೆಯಲ್ಲ ಪದ್ಧತಿನಲ್ಲಿ ಬೇಕಾದಷ್ಟು. ಅದ್ರ ಬಗ್ಗೆ ಏನು ಅಭಿಪ್ರಾಯ ಮತ್ತು ಅದನ್ನು ಹೆಂಗೆ ನೀವು ಸ್ವೀಕಾರ ಮಾಡ್ತೀರಿ? ಬದಲಾವಣೆ. ಅದನ್ನು ಮದುವೆ ಅಂತ ಒಪ್ಪಿಗೆಬೇಕು ಬೇಡ? ಮದುವೆ ಅಂತ ಒಪ್ಪಿಗೆ ಅಂದ್ರೆ ಮನೆಯಲ್ಲಿ ಮದುವೆ ಮಾಡಿದ್ರು ಈ ತರ ಆದ್ರೆ ಚೆನ್ನಾಗಿ ಎಲ್ಲಾರ್ದು ಖುಷಿಯಾಗಿ ಸರ್. ಈಗ ನಾವು ಹಿಂದೆ ಹೆಂಗ್ ಮಾಡ್ತಿದ್ರು ಅಂದ್ರೆ ಏನ್ ಅರಿಶಿನೆಲ್ಲ ಕುಕ್ ಮಾಡ್ತಿದ್ರು. ಈಗ ಜನರೇಷನ್ ಮುಂದುವರೆದಿದೆ, ಎಲ್ಲರೂ ಬಂದಿದೆ, ಅದು ತಕ್ಕಂತ ಇರಬೇಕು. ಬೇರೆ ರೀತಿ ಎಲ್ಲ ಸಂಪ್ರದಾಯಗಳು ಬಂದಿರೋಲ್ವಾ, ಹಾಗಾದ್ರೆ ಮದುವೆನಾ ಅಥವಾ ಇದೇ ತರ ಆದ್ರೆ ಮದುವೆನಾ? ಈಗ ಪ್ರೀ ವೆಡ್ಡಿಂಗ್ ಶೂಟ್ ಅದೆಲ್ಲ ಬಂದಿದ್ದಲ್ಲ, ಎರಡೂ ಥರ ಅಲ್ಲ. ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನನೇ ಹೇಳ್ತಿದೆ ಏನು ಅಂತಂದ್ರೆ ಸೈನ್ ಹಾಕಿದ ತಕ್ಷಣ, ತಾಳಿ ಕಟ್ಟಿದ ತಕ್ಷಣ ಅಥವಾ ಜೊತೆಗೆ ಹೋದ ತಕ್ಷಣ ಅದನ್ನ ಮದುವೆ ಅಂತ ಒಪ್ಪಿಕೊಳ್ಳೋದಿಲ್ಲ. ಆಯಾಯ ಧರ್ಮದ ಸಂಸ್ಕೃತಿ ಪ್ರಕಾರನ ಮದುವೆ ಆಗಿದ್ರೆ ಮಾತ್ರ ಅದನ್ನ ಮದುವೆ ಅಂತ ಒಪ್ಕೊಂತೀವಿ ಅಂತ ಹೇಳ್ತೈತಿ. ಅದು ಹಿಂದೂ ಧರ್ಮದಲ್ಲಿ ಈ ತರ ಪ್ರೀ ವೆಡ್ಡಿಂಗ್ ಶೂಟ್ ಇದಂತ ಬಂದ್ಬಿಟ್ಟಿದೆ ಇವತ್ತು. ಮತ್ತು ಮೊದಲೆಲ್ಲ ಮದುವೆ ಆಗೋ ತನಕ ಹುಡುಗ ಹುಡುಗಿ ಮಾತಾಡ್ತಿರಲಿಲ್ಲ, ಮುಖನೂ ನೋಡ್ತಿರ್ಲಿಲ್ಲ. ಮುಖನೂ ಮದುವೆ ಆದಮೇಲೆ ಗಂಡನ ಮುಖ ಹೆಂಗೈತೆ ಅಂತ ನೋಡುವಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಮತ್ತು ಏನದು ಅದನ್ನೇನಂತ ನಾವು ಅದನ್ನು ಮೀರಿ ಬದಲಾವಣೆ ಅಂದ್ರೆ ಸಿಸ್ಟಮ್ ಆಗಬೇಕು, ಬದಲಾವಣೆ ಆಗಬೇಕು. ಬಟ್ ಇದು ಭಾಳ ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರಗಳಿವು. ಈಗ ಇದು ನೋಡಿ, ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಬಂಧಿಕರು, ಸ್ನೇಹಿತರು, ಬಂಧು ಬಳಗ ಎಲ್ಲ ಸೇರಿರ್ತಾರೆ. ಆಮೇಲೆ ಇವನ್ನೆಲ್ಲ ಮಾಡಿದರೆ ಎರಡು ಕುಟುಂಬಗಳ ಮಧ್ಯೆ ಒಂದು ಆತ್ಮೀಯತೆ ಅನ್ನೋದು ಬೆಳೆಯುತ್ತೆ. ಸುಮ್ಮನೆ ಹೋಗಿ ಹೊರಗೆ ಹೋದ ತಕ್ಷಣ ತಾಳಿ ಕಟ್ಟಿದ್ರೆ ಬಾಂಧವ್ಯಗಳು ಹುಟ್ಟೋಣಲ್ಲ. ಅಂದರೆ ಸಂಬಂಧ ಉಳಿಬೇಕಂತ ಒಂದು ಈ ಥರದ್ದೆಲ್ಲ ಘಟನೆಗಳು ಆಗಬೇಕು, ಒಂದು ಆತ್ಮೀಯತೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ರೋಗ ನಿರೋಧಕ ಶಕ್ತಿ ಅಷ್ಟೇ, ಅದು ರೆಸಿಸ್ಟೆನ್ಸ್ ಪವರ್ ಆಯ್ತು, ಅದು ಕಾಂಟಿಬೇಟಿಸ್ ಹಾಗೆ ಕಂಪನಿ. ಮತ್ತು ದೇಹ ಮತ್ತು ಮನಸ್ಸು ಪರಿಶುದ್ಧಿ, ಅದು ಅಂದ್ರೆ ಪರಿಶುದ್ಧಿಯ ಸಂಕೇತ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆ ಅಂತ ತೆಗೆದುಕೊಂಡಾಗ ಹೆಣ್ಣಿಗೆ ತಾಳಿ ಕಟ್ಟಿ ನಾವು ಮನೆ ಕಟ್ಕೊಂಡು ಅನ್ಸಲ್ಲ. ಒಪ್ಪಿತ ಮನಸ್ಸುಗಳು ಒಪ್ಕೊಂಡ್ಮೇಲೆ ನಾವು ಮದುವೆ ಆಗ್ತೇವೆ ಅಂದರೆ ತಾಳಿ ಕಟ್ಟೆ ಕಟ್ಕೊಂಡಾದ್ಮೇಲೆ ನಾವು ಶೋಷಣೆ ಅಂತಾರೆ ಹೆಣ್ಣಿಗೆ. ಗಂಡು ಮಕ್ಕಳು ಕಟ್ಬೋದಲ್ಲ, ಬರೀ ಹೆಣ್ಮಕ್ಳಿಗೆ ತಾಳಿ ಕಟ್ಬೋದು. 8 ಗಂಟೆ ಮೇಲೆ ಹೋಗಂಗಿಲ್ಲ, ಅವ್ರು ನೋಡಂಗಿಲ್ಲ, ಬೀದಿಗೆ ಹೋಗಂಗಿಲ್ಲ ಅಂತಾರೆ. ಇದು ಹೆಣ್ಮಕ್ಳಿಗೆ ಎಲ್ಲ ಒಂದು ಕಡೆ ಬಂಧನ ಹಾಕಿಟ್ಕೊಳ್ಳಲ್ಲ, ಒಂದು ಶೋಷಣೆ ಅನ್ಸಲ್ವಾ? ತಾಳಿ ನಾವು ಬಂಧನ ಅಂತ ಅನ್ಸಲ್ವ ನಿಮಗೆ? ಕುಟುಂಬ ಶೋಷಣೆ ಅನ್ಸಲ್ವಾ ತಾಳಿ ಅನ್ನೋದು? ಈಗ ತಾಳಿ ಕಟ್ಟಿದ ತಕ್ಷಣನೇ ಹಂಗೆ ಏನು ಗೊತ್ತೇನು, ಗಂಡಿನ ಹಿಂದಿನ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ತನಕ ಫ್ರೀ ಇರ್ತಾರೆ. ಅವ್ರು ನೋಡ್ರಿ ಮತ್ತೆ ಯಾವ್ದಾದ್ರು ಮದುವೆ ನೋಡ್ರಿ ಮತ್ತೆ ತಾಳಿ ಕಟ್ಟಿದ ತಕ್ಷಣ ಆಗ ಹಿಂದಿನ ಹೋಗ್ತಿರ್ತಾರೆ. ಉತ್ತರ ಇದು ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ, ಇಲ್ಲ ರೀ, ಉತ್ತರ ಸಿಕ್ಕಿಲ್ಲ ತಾಳಿ ಸರ್. ತಾಳಿನೇ ಮುಖ್ಯವಾಗಿ ಸಾಂಪ್ರದಾಯಿಕ ಹೋಗೋದಾಗ ಶೋಷಣೆ ಅನ್ಸಲ್ಲ ಹೆಣ್ಣಿಗೆ. ಅದು ಅನ್ಸುತ್ತೆ ಪಾಪ ಅವ್ರು ಏನು ಮಾಡೋಕ್ಕಾಗ್ತಾ ಇರಲ್ಲ, ಬದಲಾವಣೆ ವ್ಯವಸ್ಥೆ ಸಂಪ್ರದಾಯ ಮೀರಿ ಹೋಗ್ತಿದೀವಲ್ಲ. ನಿಮ್ಗೆ ಈಗ ಸಂಪ್ರದಾಯಗಳನ್ನು ಹೆಣ್ಣನ್ನು ಶೋಷಣೆ ಮಾಡಿದ ಒಂದು ಸಂಪ್ರದಾಯನ ತಾಳಿ ಕಟ್ಟಿ ನೆಡ್ಕೊಂಡು ಹೇಳ್ತೀನ.
ಈಗ ಹಿಂದೂ ಸಂಪ್ರದಾಯನೇ ಬದಲಾಗ್ತಿದೆ, ಹಿಂದೂ ಆಗಿಲ್ಲ, ಬದಲಾವಣೆ ನಾವು ಅದಕ್ಕೆ ಶೀರ್ಷ ಇಟ್ಕೊಂಡು ಸಾಮಾಜಿಕ ಸೊಗಡು ಅಂತ ಅದಕ್ಕೆ ಇಟ್ಕೊಂಡಿರೋದು. ಈ ಪರಿವರ್ತನೆ ಆದಿ ಅಂತ ಹೊಡಿತಕ್ಕಂಥದ್ದೇ ಇರೋದು. ಅದ್ರ ಶೋಷಣೆ ಅಂತ ಬಂದಾಗ ಹೆಣ್ಣನ್ನ ಒಂದು ತಾಳಿ ಅಂತ ನೆಪದಲ್ಲಿ ನಾವು ಶೋಷಣೆ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಇರ್ತಾರೆ? ಇದಕ್ಕೆ ಏನು ಜಸ್ಟಿಫಿಕೇಶನ್ ಕೊಡ್ತೀರಿ ನೀವು? ತಾಳಿ ಕಟ್ಬೇಕು ಬೇಡ ಹೇಳ್ರಿ ಮೂಗು ತಾಳಿ ಕಟ್ಟೋದನ್ನ ಬೇಡ ಅಂತೀವಿ. ನಮಗೇನೋ ಒಂದು ಕಟ್ಬಿಡ್ರಿ, ಗಂಡ್ಮಕ್ಳು ಕಟ್ಬೋದಲ್ಲ. ಸಿಸ್ಟಮಲ್ಲಿ ಏನಾಗುತ್ತೆ ಅಂದ್ರೆ ನಂಬಿಕೆ ಅಷ್ಟೇ, ಧರ್ಮ ಅಲ್ಲ, ನಂಬಿಕೆ ಅಷ್ಟೇ. ನಾನು ತಾಳಿ ಕಟ್ಟಿದ್ರೆ ಅದೇನಾಗುತ್ತೆ, ನನ್ನೊಂದು ಬಾಂಡಿಂಗ್, ಅದು ಸೇಫರ್ ಸೈಡ್ ಸಿಗುತ್ತೆ, ಪ್ರೊಟೆಕ್ಷನ್ ಆಗಿರುತ್ತೆ. ಅವ್ರೇನಂತಂದ್ರೆ ಇದು ಬೇರೆ ಏನಾಗಿಲ್ಲ ಅಂತ ಹೇಳಿ ಅದು ಅನಿವಾರ್ಯಕ್ಕಾಗಿ ಕಟ್ಟಿದ್ರು ಅಷ್ಟೇ. ಅಂದ್ರೆ ಅವ್ರನ್ನೇನಂತ ಸೇಫರ್ ಸೈಡ್ ಅಂತ ಒಂದು ಸ್ಟೇಜ್ ದಾಟಿನ ಸ್ಟೇಜ್ಗೆ ಹೋಗಿದೆ ಒಂದು ಉದ್ದೇಶಕ್ಕೋಸ್ಕರ ಇವರು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ್ದಾರೆ. ಇವ್ರಿಗೆ ಒಂದು ಕುಟುಂಬ ಇದೆ, ಇವ್ರದ್ದು ಒಂದು ಸಂಸ್ಕಾರ ಇದೆ ಅನ್ನೋದಕ್ಕೆ ಒಂದು ಶ್ರೀನಿವಾಸ ಹೆಗಡೆ ಒಂದು ಲೇಖನ ಬರೀತಾ ಹೋಗ್ತಾರೆ. ಸರ್ ಹೇಳ್ದಂಗೆ ಹೆಣ್ಮಕ್ಳು ಜೀವನ ಅಂತ ಸೇಫರ್ ಸೈಡ್ ಅಂತ ಹೇಳಿದ್ರು. ಅದಕ್ಕೆ ಪೂರ್ವಕ ಶ್ರೀನಿವಾಸ ಹೆಗಡೆ ಒಂದು ಮಾತಾಡ್ತಾ ಹೋಗ್ತಾರೆ. 0 ಇಂದ 25 ವರ್ಷಗಳು ತಂದೆ ಹದ್ಬಸ್ನಲ್ಲಿ ಬೆಳಿತಾಳೆ, 25 ವರ್ಷದ ನಂತರ ಗಂಡನ ಹದ್ಬಸ್ ಬೆಳಿತಾಳೆ. ತಂದೆ ಹೇಳ್ತಾರೆ ನಾನು ಕೆಲಸ ಮುಗಿತಪ್ಪ, ಇನ್ಮೇಲೆ ಇನ್ನಿಂದ ವಸ್ತು ಅಂದ್ರೆ ಇಡೀ ಜೀವನ ಹದ್ಬಸ್ನಲ್ಲೇ ಬೆಳಿಬೇಕಾ? ಹದ್ಬಸ್ತಕ್ಕೆ ಇದೊಂದು ಸಾಕ್ಷಿನ ತಾಳೆ ಅನ್ನೋದು. ಹೆಣ್ಮಕ್ಳನ್ನ ನಾವು ನೋಡಿರೋದೇ ಅದೇನು ಅಂತ ಇಲ್ವಾ? ಯಾವಾಗಲೂ ಅಂಡರ್ನಲ್ಲೇ ಬದುಕ್ಬೇಕಾ? ಮತ್ತೆ ನಿಮ್ದೇನು? ಯಾರು ನೀವು ಭೂಮಿ ಮೇಲೆ? ಇಲ್ಲ ಬಹಳ ಇದೆ ಮೇನ್ ಅದನ್ನೇ ನಾನು ನೀವು ಕೇಳ್ಬೇಕು, ಅದು ಪ್ರಶ್ನೆ ಕೇಳ್ತಾ ಇರಲ್ಲ ನೀವು. ಏನ್ ಗೊತ್ತೇನ ನಾನು ಕಟ್ಸಿ ಹಾಕಿ ತಾಳಿ ಅಂತ ಹೊಂಟ್ಬಿಡಿದ್ರೆ ನೀವು ನಾನೇ ಪ್ರಶ್ನೆ ಮಾಡ್ತಾ ಇದೀವಿ. ಗಂಡಿಗೆ ಯಾಕೆ ಅಲ್ಲ ನಿಮ್ಗೆ ಯಾಕೆ ತಾಳಿ ಕಟ್ಟಬಾರ್ದು ಅಂತ ಪ್ರಶ್ನೆ ಕೇಳ್ಬೇಕು ನೀವು. ಅಲ್ಲ ನೀನು ಸಂಪ್ರದಾಯ ಅಂದ್ರೆ ನೀನು ಎಲ್ಲದ ಒಪ್ಪಿಗೆ ಅಂತ ಅರ್ಥ ಅದು. ನೀನು ಏನ್ ಗೊತ್ತೇನ, ನೀನು ಸಹಿಸ್ಕೊಂತಿ ಅಂದ್ರೆ ನೀನು ಸರೆಂಡರ್ ಆಗಿದೆ ಅಂತ ಅರ್ಥ ಅದು. ನೀನು ಯಾವಾಗ ಪ್ರಶ್ನೆ ಕೇಳ್ತೀಯ ಅವಾಗ ನಿನಗೆ ಬೇರೆ ರೀತಿಯ ಅವಕಾಶಗಳು ಸಿಗ್ತವೆ. ಇಲ್ಲೇ ತನಕ ಹೇಳ್ತಾರೆ ಆ ಸರ್ಗಳಿಗೆ ಮಾತಾಡ್ತಾರೆ ಸರ್. ಇವಾಗ ಏನು ಹೇಳ್ತೀವಿ ನಮಗೆ ಅಂತ ಹೇಳ್ತಾರೆ ಸರ್. ಆದ್ರೆ ಹೆಣ್ಮಕ್ಳು ಮಿಡ್ನೈಟ್ 12 ಗಂಟೆ ನಡೆಯಕ್ಕಾಗ್ತಿದೆ, ಯಾಕೆ ಆಗ್ತಾ ಇಲ್ಲ? ನಾನು ಅದಕ್ಕೆ ಹೇಳ್ತಿರೋದಪ್ಪ. ಅದಕ್ಕೆ ಸರ್ ಹೇಳಿದ್ರೆ ಸೇಫರ್ ಸೈಡ್ ಅಂತ ಹೇಳಿದ್ರೆ ತಾಳೆ ಸೇಫರ್ ಸೈಡ್ ಇಲ್ಲಿ ಸೇಫರ್ ಸೈಡ್ ಐತಿ. ಈಗ ಹೇಳ್ಬೇಕು ಸರ್, ಯಾಕೆ ಸೇಫರ್ ಸೈಡ್ ಇದೆ ಅಂತಂದ್ರೆ ಸರ್ ಹೆಣ್ಣಿನ ಜೊತೆಗೆ ಗಂಡು ಇದ್ರೆ ಅವ್ರಿಗೆ ಸೇಫ್ ಅನ್ನೋ ಉದ್ದೇಶದಿಂದ ನಮ್ಗೆ ಅಂತ ಹೇಳ್ಬಿಟ್ಟು ಆಗಿಲ್ಲ ಅಂದ್ರೆ ಸಮಾಜದಲ್ಲಿ ಆ ಹೆಣ್ಣು ನೀಟಾಗಿ ಬದುಕೋಕ್ಕಾಗಲ್ಲ ಸರ್, ಶೋಷಣೆಗೊಳಗಾಗ್ತಾಳೆ. ಸರ್ ಹೇಳಿದ್ರಲ್ಲ, ಅದೊಂದು ರಕ್ಷಣೆಯ ಸಂಕೇತ ಅದು ಹೆಣ್ಮಕ್ಳಿಗೆ. ಅಂದ್ರೆ ಇವ್ರದ್ದು ಒಂದು ಫ್ಯಾಮಿಲಿ ಇದೆ, ಒಂದು ಕುಟುಂಬ ಅನ್ನೋ ಒಂದು ದೃಷ್ಟಿಕೋನ ಚೇಂಜ್ ಆಗುತ್ತೆ. ಈಗ ಒಂದು ತಿಂಗಳಿಗೆ ಹೋದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ಸಿಂಬಲ್ ಇಲ್ಲ, ಮದುವೆ ಆಗಿದಾರ ಮದುವೆ ಆಗಿಲ್ಲ ಅನ್ನೋದಕ್ಕೆ ಅವ್ನು ಗುರ್ತಕ್ಕಾಗೋದಿಲ್ಲ. ಹೆಣ್ಮಕ್ಳಿಗೆ ಮದುವೆ ಆಗಿದ್ರೆ ಅನ್ನೋದಕ್ಕೆ ಇರೋದು ಐಡೆಂಟಿಫೈ. ಅದನ್ನ ನೀವು ಪ್ರಶ್ನೆ ಮಾಡ್ಬೇಕು. ನಿಮ್ಗೆ ಒಂದು ಅವ್ರೇನು ಇದಾಗ್ಬಿಟ್ಟು ಯಾವ್ದೋ ಒಂದು ಬರೆ ಆಗ್ಬಿಟ್ರೆ ಅನ್ಬೇಕು ನೀವು. ಚಟಿ ಕೇಳ್ಬೇಕಂದ್ರೆ ತುಂಬಾ ನಗ್ತಾ ಇದ್ರೆ ಗಂಡ್ಮಗ ಮದುವೆ ಆಗಿಲ್ಲ ಅಂತ ಅರ್ಥ. ತುಂಬಾ ನಗ್ತದಂದ್ರೆ ಗಂಡ್ಮಗ ಇನ್ನೂ ಮದುವೆ ಆಗಿಲ್ಲ ಅಂತ ಅರ್ಥ. ತುಂಬಾ ಸೈಲೆಂಟ್ ಇದೆ ಅಂತ ಅಂದ್ರೆ ಕೆಲವರೇ ಪಾಪ ನಿಮಗೆ ಕಾಮರ್ಸ್ ಮೇಲೆ ಜಾಸ್ತಿ ಪ್ರಶ್ನೆ ಕೇಳಬೇಕು. ಯಾವ್ದು ಕಾನ್ಸೆಪ್ಟ್? ನಮ್ಮ ಸುರೇಶ್ ಮತ್ತೆ ನಮ್ಮ ಇವರು ಎಲ್ಲರೂ ಕೇಳ್ಬೋದು. ಸಪೋರ್ಟ್ ಇಲ್ಲೇ ಹೌದಾ? ನನಗೆ ಕೊಟ್ರಪ್ಪ ಏ ಚಲೋ ಬಾರಿ.
ಅವರು ಪೋರ್ಚುಗೀಸರು ಮತ್ತು ಅರಬ್ಬರು ವ್ಯಾಪಾರಕ್ಕಾಗಿ ನಮ್ಮ ಭಾರತಕ್ಕೆ ಬಂದಾಗ ಅವರಿಂದ ಜನಾಂಗ ಸಿದ್ಧಿ ಜನಾಂಗ ಮತ್ತು ಆಲಕ್ಕಿ ಒಕ್ಕಲಿಗರು ಇವರು ನಮ್ಮ ದಕ್ಷಿಣ ಕನ್ನಡ ಭಾಗಗಳಲ್ಲಿ ಕಂಡುಬರ್ತಾರೆ. ಮತ್ತು ಕೊರಗ ಮತ್ತು ಇವರು ಕೊರಗರು ಮತ್ತು ಇವರು ಜನಾಂಗಗಳು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಭಾಗಗಳಲ್ಲಿ ಕಂಡುಬರ್ತಾರೆ. ಅವರು ರಕ್ಷಣೆಗೋಸ್ಕರ ಮತ್ತು ಅವರ ಆಹಾರಕ್ಕೋಸ್ಕರ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೋಸ್ಕರ ವೆಪನ್ಸ್ಗಳನ್ನ ಯೂಸ್ ಮಾಡ್ತಿದ್ರು. ಪ್ರಾಣಿಗಳ ಮೂಳೆಯಿಂದ ಮತ್ತು ಮರಗಳಿಂದ ತಯಾರಿಸಿದಂಥ ಆಯುಧಗಳನ್ನ ಯೂಸ್ ಮಾಡ್ತಿದ್ರು. ಮತ್ತು ಅವರು ಜಾಸ್ತಿ ಅವರು ಎಲ್ಲಿ ಗುಹೆಗಳಲ್ಲಿ ಮತ್ತು ಕಟ್ಟಿಗೆ ಅವ್ರಿಂದ ತಯಾರಿಸಿದಂಥ ಮನೆಗಳಲ್ಲಿ ವಾಸ ಮಾಡ್ತಿದ್ರು. ಮತ್ತು ಅವ್ರ ಕಲ್ಚರ್ ಹೆಂಗೆ ಅಂದರೆ ಅವರು ಜನಪದ ನಮ್ಮಂಗೆ ಇವಾಗ ಯುಗಾದಿ ದೀಪಾವಳಿ ಆ ಥರ ಮಾಡ್ತಿದ್ದಿಲ್ಲ. ಅವ್ರದ್ದೇ ಬೇರೆ ಥರ ಅವ್ರದ್ದೇ ಡಿಫ್ರೆಂಟ್ ಆದಂಥ ಜಾನಪದ ಉತ್ಸವಗಳನ್ನ ಮಾಡ್ತಿರ್ತಾರೆ. ಮತ್ತು ನಮ್ಮ ನೀವು ಒಬ್ಬರೇ ಮಾಡಿರೋದು ಇಲ್ಲ ಇಬ್ಬರು ಕಾಂಪಿಟೇಷನ್ ಇರಲಿ. ನೀವು ಹೇಳ್ರಿ ಇನ್ನೊಂಚೂರು ಒಂದು ಅರ್ಧ ಕಲ್ಚರ್ ಬಗ್ಗೆ ಮಾತಾಡು. ಪಾರ್ಟೇಷನ್ ಆಯ್ತು ನಿಮ್ಮದು. ನೆಕ್ಸ್ಟ್ ಹೇಳು ಸಾಕು ಪ್ರಾಣಿಗಳು ಸರ್, ಕುರಿಗಳು, ಆಕಳು ಆ ಥರದ್ದೇ ಯಾಕೆ ಸಾಕ್ತಿದ್ರು ಅಂದರೆ ಅದರಿಂದ ಅವರಿಗೆ ಹಾಲು ಸಿಗ್ತಾ ಇತ್ತು. ಅದಕ್ಕೋಸ್ಕರ ಆ ಥರದ ಪ್ರಾಣಿಗಳನ್ನು ಸಾಕ್ತಿದ್ರು. ನೆಕ್ಸ್ಟ್ ನೀನು ಒಂದು ಸ್ವಲ್ಪ ಏನಾದ್ರು ಹೇಳ್ತಾರೆ ನೋಡಿ. ಈಗ ಏನು ಕೊಟ್ಟಿದ್ದೀನಿ ಏನು ಉಳಿಸಿದ್ದೀನಿ ಕಲ್ಚರ್ ಕಾಡ್ತಿದ್ರು ಅಂತಾರಲ್ಲ ಮೇನ್ ಇಲ್ಲ ನಾವು ವಿಡಿಯೋ ಮಾಡಿದ್ರೆ ಮಿಕ್ಸ್ ಆಗಿಬಿಟ್ಟು ತೇರು ಮಾಡೋಕ್ಕಾಗಲ್ಲ. ಟೆಕ್ನಾಲಜಿನ ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತೆ, ಆಕಾಶಕ್ಕೆ ಹೋಗ್ತೀವಿ, ಚಂದ್ರನ ಆದರೂ ಕೂಡ ಒಂದು ಜನಾಂಶ ಇನ್ನೂ ಇದಕ್ಕೆ ಬಂದಕ್ಕೆ ಬರ್ತಾ ಇಲ್ಲ. ಈಗ ನಾವು ಗುರುಕೊಟ್ಟ ಜನಾಂಗ ಆದಿವಾಸಿಗಳು ಅಂತ ಕರಿತೀವಿ. ಏನು ರೀಸನ್ ಯಾಕೆ ಅವ್ರು ಲಾಸ್ಟ್ ಜಾತ್ರೆಗಳಲ್ಲಿ ಇಲ್ಲಿ ಕೃತಿ ಸೇರಿಸಿದೆ ನೋಡಿ. ಈಗ ಇವ್ರದ್ದೇನಂತಂದ್ರೆ ಇಷ್ಟೊಂದೆಲ್ಲ ಆದಿವಾಸಿಗಳು ಮತ್ತು ಮುಸ್ಲಿಂ ಜನಾಂಗ ಇದಾವಲ್ಲ. ಈಗ ಅವ್ರದ್ದೇನಂತಂದ್ರೆ ಗೌರ್ಮೆಂಟಿಂದ ಏನಾದರೂ ಅವ್ರಿಗೆ ಫೆಸಿಲಿಟೀಸ್ ಏನಾದರೂ ಸಮಥಿಂಗ್ ಏನಾದರೂ ರೀಚ್ ಆಗ್ತಿದಾರ, ರೀಚ್ ಆದರೆ ಅವ್ರೇನು ಬೇಡ ಅಂತಿದ್ರೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಏನಾದರೂ ಓವರಾಲ್ ಎಕ್ಸ್ಪೀರಿಯನ್ಸ್ ಬಂದಂಗೆ ನೋಡ್ರಿ. ಆದಿವಾಸಿ ಬುಡಕಟ್ಟು ಕೂಡ ಸರ್ಕಾರದಲ್ಲಿ ಅವರಿಗೂ ಅದನ್ನು ಸವಲತ್ತುಗಳಿದ್ದಾವೆ. ರಿಸರ್ವೇಷನ್ ಎಷ್ಟಿದೆ? ಬುಡಕಟ್ಟು ಸಮುದಾಯಗಳು ಅಂದ್ರೆ ಯಾರು? ಉದಾಹರಣೆ ಕೊಡ್ತೀವಿ. ಈಗ ಬುಡಕಟ್ಟು ಸಮುದಾಯ ಅಲ್ಲ, ಈಗ ಹೆಂಗೆ ಪರಿಸ್ಥಿತಿ ಹೆಂಗೈತೆ? ಬುಡಕಟ್ಟು ಸಮುದಾಯಗಳು ಏನು ಸಮಸ್ಯೆ ಎದುರಿಸ್ತದಾರ ಅವರು? ಪ್ರಾಬ್ಲಮ್ ಏನು ಅವರು? ಮೇಯ್ನು ಅವ್ರು ಸುಖವಾಗಿದ್ದಾರೆ. ಬುಡಕಟ್ಟು ಸಮುದಾಯ ಅವರು ಪ್ರಕೃತಿ ನಡುವೆ ಸುಖವಾಗಿದ್ರು. ಒಂದು ಕಾಲದಲ್ಲಿ ಅವರು ಸ್ವಚ್ಛಂದ ಜೀವನ ಮಾಡ್ತಾಯಿದ್ರು. ಈ ಒಂದು ಕಲ್ಚರ್ಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಸರ್. ಅದಕ್ಕೋಸ್ಕರ ಅವರು ನಮ್ಮ ನಾಡಿಗೆ ಬರೋಕ್ಕೆ ಈಗ ಅನಿವಾರ್ಯ ಅವ್ರು ಬರೋಂಥ ಪರಿಸ್ಥಿತಿ ಬಂದಿದೆ. ಇವಾಗ ಏನು ಯಾವ ಥರದ್ದು ಅವ್ರ ಮೇಲೆ ಸಮಸ್ಯೆಗಳಾಗ್ತಾ ಇದೆ ಸರ್? ಆರ್ಥಿಕವಾಗಿ ಸಮಸ್ಯೆ ಆಗ್ತಿದೆ ಸರ್. ಯಾಕಂದರೆ ಮೇನ್ ಆಕ್ಯುಪೇಷನ್ ಏನು ಅವ್ರದ್ದು? ಅವ್ರ ಬುಡಕಟ್ಟು ಸಮುದಾಯಗಳು ಮೇನ್ ವೃತ್ತಿ ಏನು ಅವ್ರದ್ದು? ಆಕ್ಯುಪೇಷನ್ ಮೊದಲಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ವೃತ್ತಿ ಅವರು ಬುಡಕಟ್ಟು ಸಮುದಾಯಗಳು ಏನು ಮಾಡ್ತಾ ಇದ್ದಾರೆ? ಅಲ್ಲ, ಮೇಯ್ನು ಕಾಡಂಚಿನ ಸಾಮಾನ್ಯವಾಗಿ ಅವ್ರ ವಾಸಸ್ಥಾನಗಳೆಲ್ಲ ಬುಡಕಟ್ಟು ಸಮುದಾಯಗಳು ಕಾಡಿನ ಒಳಗಡೆನೆ ಅಥವಾ ಈಗ ಕಾಡಂಚಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಜೇನು ಇದು ಮಾಡಿ ಕಟ್ಟಿಗೆ ಮಾರಿ ವ್ಯಾಪಾರ ಮಾಡೋದು ಅಥವಾ ಕರಕುಶಲ ವಸ್ತುಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಾಯಿದ್ರು.
ಹೌದಿಲ್ಲ, ಈ ಬಿದಿರು ಬುಟ್ಟಿ ಇವೆಲ್ಲ ಮಾಡ್ತಾಯಿದ್ರು. ಇವಾಗ ಅಂಥ ಪರಿಸ್ಥಿತಿ ಇಲ್ಲ. ಇವಾಗ ಅವ್ರನ್ನ ಸರ್ಕಾರ ಇವತ್ತು ಅವ್ರನ್ನ ಅಂದರೆ ಕಾಡಿನಿಂದ ಹೊರಗಡೆ ಕಳ್ತಾ ಇದ್ದಾರೆ ಅವ್ರನ್ನ. ಈಗ ಅವ್ರ ಪರಿಸ್ಥಿತಿ ಏನಾಗಿದೆ ಇವಾಗ? ಈಗ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಬುಡಕಟ್ಟು ಸಮುದಾಯಗಳು? ವಸತಿ ಸಮಸ್ಯೆ ಮತ್ತು ವೃತ್ತಿ ಸಮಸ್ಯೆ. ಹೌದು, ಈ ಕಡೆ ಕಾಡು ಇಲ್ಲ, ನಾಡು ಇಲ್ಲ. ಬುಡಕಟ್ಟು ಅವ್ರದ್ದು ವಿಶಿಷ್ಟ ಶೈಲಿ, ಜೀವನ ಶೈಲಿ. ಹೌದಿಲ್ಲ, ವಿಶಿಷ್ಟವಾದಂಥ ಜೀವನ ಶೈಲಿಯನ್ನು ಹೊಂದಿರ್ತಕ್ಕಂಥದ್ದು. ಅವ್ರದ್ದೇ ಭಾಷೆ, ಅವ್ರದ್ದೇ ಧಾರ್ಮಿಕ ಆಚರಣೆಗಳು, ಅವ್ರದ್ದೇ ಉಡುಗೆ ತೊಡುಗೆ, ಆಹಾರ, ಯಾವ ಭಾಷೆಯಿಂದ ಇಷ್ಟೊಂದು ಚಾನ್ಸ್ ಯಾಕೆ ಮಾಡ್ಬೇಕಂತ ಮತ್ತು ಈಗಿನ ಕಲ್ಚರ್ ಹೋಲಿಸ್ಕೊಂಡ್ರೆ ನಾವು ಇರ್ತಕ್ಕಂಥ ಆಹಾರ, ನಾವು ಇರ್ತಕ್ಕಂಥ ಜಾಗ ಆಗಲಿ, ಮನೆಗಳಲ್ಲಿ ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ. ನಾವು ಇವಾಗ ಹಿಂಗೆ ಇರಬೇಕಾದ್ರೆ ಆದಿವಾಸಿಗಳವರು ಕಾಡಿನಲ್ಲಿ ವಾಸ ಮಾಡ್ತಿದ್ರಲ್ಲ, ಯಾವ ಥರ ಇರ್ತಿರೋದು ನಾವು ಕೇಳೋದಕ್ಕೆ ನೋಡೋದು, ನಾವೇ ಅದ್ರ ಬಗ್ಗೆ ರಿಸರ್ಚ್ ಮಾಡಿದರೆ ಇನ್ನೂ ಜಾಸ್ತಿ ತಿಳ್ಕೊಂಡಿರ್ತೀವಿ. ವೀಡಿಯೋ ಸ್ಟಾಪ್ ಮಾಡಿ. ಬುಡಕಟ್ಟು ಜನಾಂಗದವರು ಇವರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಮೂಲ ಸಂಪ್ರದಾಯ ಏನು? ಇದು ಬುಡಕಟ್ಟಿಗೆ ಅವರು ಮನೆ ಮಾಲೀಕರಿದ್ದಾರಲ್ಲ ಸರ್, ಅವರು ಹೀಗೆ ಭವಿಷ್ಯ ಹೇಳೋದು. ಕಾಲಕ್ಕಿ ಅವರು ಹೇಳ್ತಾರಂತಂತಾರೆ. ಕಾಲಕ್ಕಿ ಬೇರೆನಾ ಬುಡಕಟ್ಟಿನ ಎರಡು ಬೇರೆ ಬೇರೆನಾ? ಎರಡು ಒಂದೇ? ಬೇರೆ ಬೇರೆ. ಈಗ ಬುಡಕಟ್ಟಿಯವರಿಗೆ ಸ್ಮಶಾನದಲ್ಲಿ ಹೋಗಿ ಹೆಣ್ಣುಗಳ ಜೊತೆ ಮಾತಾಡ್ತಾರಂತಾರೆ, ನಂಬ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಹೆಣ್ಣುಗಳನ್ನ ಜೊತೆಗೆ ಮಾತಾಡಿ ಅದೇನು ಆಸೆ ಏನೋ ಮಾಡ್ತಾರಂತಾರೆ. ಇದನ್ನ ಸುಳ್ಳ? ಥ್ಯಾಂಕ್ ಯು. ಮಾತಾಡ್ತೀನಿ. ಫಸ್ಟ್ ಇಂಟ್ರೊಡಕ್ಷನ್. ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ವಿದೇಶಿಯ ಸಂಸ್ಕೃತಿಗಳ ವ್ಯತ್ಯಾಸನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ.
ಸೊ ಏನಪ್ಪ ಅಂದರೆ ಮೊದಲು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹ ಹೇಗಾಗುತ್ತೆ ಅನ್ನೋದು ಮೊದಲು ಹೆಣ್ಣುಗಳ ಶಾಸ್ತ್ರ ಶುರುವಾಗುತ್ತೆ. ಅದಾದಮೇಲೆ ನಿಶ್ಚಿತಾರ್ಥ ಆಗುತ್ತೆ. ನಿಶ್ಚಿತಾರ್ಥ ಯಾಕೆ ಆಗುತ್ತೆ ಅಂದರೆ ಎರಡು ಕುಟುಂಬಗಳ ನಡುವೆ ಬಾಂಧವ್ಯನ ಬೆಳೆಸೋಕ್ಕೋಸ್ಕರ ನಾವು ಒಪ್ಪಿಗೆ ಪತ್ರಿಕೆಯನ್ನು ಇದನ್ನು ಬದಲಾಯಿಸ್ಕೊಳ್ತಾರೆ. ಅದಾದಮೇಲೆ ಹಿಂದೆ ಶಾಸ್ತ್ರ, ಅದಾದಮೇಲೆ ಕಾನೂನುಗಾರನ ಸಂಗೀತ ಎಲ್ಲ ಆದಮೇಲೆ ವಿವಾಹ ಆಗುತ್ತೆ. ಅದು ಮತ್ತೆ ತಾಳಿಶಾಸ್ತ್ರ ಆಗುತ್ತೆ. ತಾಳಿಶಾಸ್ತ್ರ ಆದಮೇಲೆ ಅದು ಮುಚ್ಚಿ ನಕ್ಷತ್ರ ಅಂತ ತೋರಿಸ್ತಾರೆ. ಅದು ನಕ್ಷತ್ರ ಅಂತ ತೋರಿಸ್ತೀವಿ. ಇದು ನೀವು ಯಾವಾಗಲೂ ನಕ್ಷತ್ರ ಥರ ಬೆಳೆಸಬೇಕು ಅನ್ನೋ ಕಾರಣದಿಂದ ತೋರಿಸ್ತಾರೆ. ಅದಾದಮೇಲೆ ಗೃಹ ಪ್ರವೇಶ ಮಾಡ್ತಾರೆ. ಗೃಹ ಪ್ರವೇಶ ಅಂದರೆ ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಕರ್ಕೊಂಡ್ಬಂದಿದ್ದರಿಂದ ತನ್ನ ಮನೆಗೆ ಮಹಾಲಕ್ಷ್ಮಿಯಾಗಿ ಮಾಮ ಅಂತ ಹೇಳ್ತಾರೆ. ಅದನ್ನು ಗೃಹ ಪ್ರವೇಶ ಮಾಡ್ಕೊಳ್ತಾರೆ. ಅದಾದಮೇಲೆ ಇದೆಲ್ಲ ನಮ್ಮ ಇಂಡಿಯನ್ ಕಲ್ಚರ್. ಏನಪ್ಪ ಅಂದರೆ ಚಪ್ಪಲಿ ಹಾಕೋದು ಅಂದರೆ ನಮ್ಮ ಇದು ವಿಭಾಗದ ಸಂಕೇತ. ಯಾಕಂದರೆ ಇದು ಬಾಳೆ ಇನ್ನೆಲ್ಲ ಹಾಕ್ತೀವಿ. ಯಾಕಂದರೆ ನೈಸರ್ಗಿಕವಾಗಿ ಒಂದು ಪವಿತ್ರವಾದ ವಾತಾವರಣ ನೀಡಬೇಕು ಮತ್ತು ಹವಾಮಾನದಿಂದ ರಕ್ಷಣೆ ಇರಬೇಕಂತ ಕಾರಣಕ್ಕೋಸ್ಕರ ಇದನ್ನ ಎಲ್ಲ ರೆಡಿ ಮಾಡ್ತಾರೆ. ಇಷ್ಟು ವೆಸ್ಟರ್ನ್ ಕಲ್ಚರ್. ವಿವಾಹ ಅದರಲ್ಲಂದರೆ ವೆಸ್ಟರ್ನ್ ಕಲ್ಚರಲ್ಲಿ ವಿವಾಹನ ಒಬ್ಬ ಗಂಡ ಹೆಣ್ಣು ಒಪ್ಪಿಗೆ ಮೇರೆಗೆ ಮಾಡ್ತಾರೆ. ಸೊ ಹೆಚ್ಚಿನದಾಗಿ ಅವ್ರ ಪ್ರೀತಿ ಮತ್ತು ಒಪ್ಪಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಸೊ ಅದನ್ನ ಚರ್ಚಲ್ಲಿ ಮಾಡ್ತಾರೆ. ಸೊ ಅವ್ರ ಮದುವೆನ ಪಾತ್ರಿ ಅವರ ಸಮ್ಮುಖದಲ್ಲಿ ಒಬ್ಬರಿಗೊಬ್ಬರಿಗೆ ಒಪ್ಪಿಗೆಯನ್ನು ಕಾರಣ ತಿಳ್ಕೊಂಡು ಅಲ್ಲಿ ಪ್ರಮಾಣ ಮಾಡಿ ಸಿಗ್ನೇಚರ್ ಮಾಡಿ ಎಲ್ಲ ಬದಲಾಯಿಸ್ತಾರೆ. ಸೊ ಇದು ವೆಸ್ಟರ್ನ್ ಕಲ್ಚರ್. ನೆಕ್ಸ್ಟ್ ಅದು ಭಾರತೀಯರ ಆಹಾರ ಪದ್ಧತಿ ಹಾಗೂ ವಿದೇಶಿಯರ ಆಹಾರ ಪದ್ಧತಿ. ಭಾರತೀಯ ಆಹಾರ ಪದ್ಧತಿ ಬಂದ್ಬಿಟ್ಟು ಭಾರತೀಯ ಆಹಾರ ಪದ್ಧತಿ ನಾವು ಬಳಸೋ ಆಹಾರ ಪದ್ಧತಿ ಅಂದರೆ ರಾಗಿ ಮುದ್ದೆ, ಸೊಪ್ಪು ಮತ್ತು ಚಪಾತಿ, ಪಲ್ಯ, ಹೋಳಿಗೆ, ಇನ್ನು ಅನೇಕ ರೀತಿಯೆಲ್ಲ ಬಳಸ್ತೀವಿ. ಅದಾದಮೇಲೆ ಬೇಸಿಗೆಗಾಲದಲ್ಲಿ ನಾವು ತಂಪು ಪಾನೀಯನ ಕುಡಿತೀವಿ. ಪಾನಕ, ಮಜ್ಜಿಗೆ, ಎಣ್ಣೀರೆಲ್ಲ ಕುಡಿತೀವಿ. ಅದಾದಮೇಲೆ ವಿದೇಶದಲ್ಲಿ ಆಹಾರ ಪದ್ಧತಿ ಅಂತಂದರೆ ಪಿಜ್ಜಾ, ಬರ್ಗರು, ಇನ್ನು ವೆರೈಟಿಯಾಗಿ ಸ್ಯಾಂಡ್ವಿಚ್ಗಳನ್ನು ಬಳಸ್ತಾರೆ. ಅದಾದಮೇಲೆ ಅವ್ರು ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮು ಮತ್ತು ತಂಪು ಪಾನೀಯನೋ ಜ್ಯೂಸ್ ಎಲ್ಲ ಕುಡಿತಾರೆ. ಇದಾದಮೇಲೆ ಗೋಬಿ, ನೂಡಲ್ಸ್ ಇವೆಲ್ಲ ತಿಂತಾರೆ. ಆಹಾರ ಪದ್ಧತಿಯಲ್ಲಿ ರೂಪಿಸ್ಕೊಳ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ನೀರು ಕುಡಿಯೋದು. ನಾವು ಮಡಿಕೆಯಲ್ಲಿ ಅವಾಗೆಲ್ಲ ನೀರು ಕುಡಿತಿರ್ತೀವಿ. ನೀರೆಲ್ಲ ವೆಸ್ಟರ್ನ್ದಲ್ಲಿ ಬಾಟ್ಲಿಗಳಲ್ಲಿ ಜಾಸ್ತಿ ಬಾಟಲೆಲ್ಲ ನೀರು ಕುಡಿತಾರೆ. ಸೊ ನಮಗೂ ವ್ಯತ್ಯಾಸ. ಮಡಿಕೆ ಯಾಕೆ ನೀರು ಕುಡಿತಾರಪ್ಪ ಅಂದರೆ ಮಡಿಕೆಯಲ್ಲಿ ನಮಗೆ ದೇಹದಲ್ಲಿರುವಂಥ ಸಣ್ಣ ವಿಷಕಾರಿ ಕಣಗಳನ್ನು ಕೊಲ್ಲೋದಕ್ಕೋಸ್ಕರ ಮಡಿಕೆಯಲ್ಲಿರೋ ನೀರನ್ನ ಬಳಸ್ತೀವಿ. ಸೊ ಇದು ನಮಗೆ ಭಾರತೀಯರು ಉಪಯೋಗಿಸುವ ವಸ್ತುಗಳು. ನಮ್ಮ ಭಾರತದಲ್ಲಿ ಮೊದಲು ನಾವು ನವಿಲುಗರಿ ಮತ್ತು ಶಾಹಿನ 1960-64ನೇ ಇಸ್ವಿಯಲ್ಲಿ ಮತ್ತು 4ನೇ ಶತಮಾನದ ಮುಂಚೆನೂ ಕೂಡ ಲೇಖನಗಳು ಬರೆಯೋಕ್ಕೆ ಮತ್ತು ತಾಳೆಗರಿ ಮೇಲೆ ಎಲ್ಲ ಅಕ್ಷರಗಳು ಬರೆಯೋಕ್ಕೆ, ಲಿಪಿಗಳನ್ನು ಬರೆಯೋಕ್ಕೆ ನವಿಲುಗರಿ ಮತ್ತು ಶಾಲೆಯನ್ನು ಉಪಯೋಗಿಸ್ತಾರೆ. ಇದನ್ನು ಯಾವ ಮಾತ್ರ ಅಂದರೆ ಸರಕಾರಿಗಳು. ಇದನ್ನ ಮುಂಚೆ ಎಲ್ಲ ಮಸಿ ಅಂತ ಅಂತಿದ್ರು ಹಿಂದಿನ ಕಾಲದಲ್ಲಿ. ಅದನ್ನು ಬಳಸ್ತಾರೆ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಬಳಸ್ತಾರೆ. ನಾವು ಇದನ್ನು ಕಾಳುಗಳನ್ನ ಬಳಸ್ತೀವಿ. ಮತ್ತು ಏನೇ ಆಗಲಿ ಅಡುಗೆ ಮಾಡೋದಾಗಲಿ ನಾವು ಒಲೆಗಳ ಮೇಲೆ ಅಡುಗೆ ಮಾಡ್ತಾರೆ. ಅಕ್ಕಿ ಒಲೆ ಮೇಲೆ ಅವರು ಗ್ಯಾಸ್ ಮೇಲೆ ಮಾಡ್ತಾರೆ. ಸೊ ಗ್ಯಾಸ್ ಮೇಲೆ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಅವರು ಥಿಂಕ್. ಆದರೆ ನಮ್ಮಲ್ಲಿ ಕಟ್ಗೆ ಒಲೆ ಮೇಲೆ ಬೇಗ ಆಗುತ್ತೆ. ಆಯುರ್ವೇದವಾಗಿ ಇನ್ನೂ ಚಳಿ ಆಗಲಿ ಬಿಸಿ ಈ ತುಂಬ ಜಾಗ ಹತ್ರ ಕುತ್ಕೊಂಡು ಅಡುಗೆ ಮಾಡಿದ್ರೆ ಬೆಟರ್ ಅಂತ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದು ಮಡಿಕೆ. ನಾವು ಮಡಿಕೆನ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದರೆ ಏನೇ ಆಗಲಿ ಅಡುಗೆ ಆಗಲಿ ಮತ್ತು ಕುಡಿಯೋ ನೀರಾಗಲಿ ಇದರಲ್ಲೇ ಕುಡಿತೀವಿ. ನಾವು ಇದರಲ್ಲೇ ಅಡುಗೆ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಇದನ್ನೇ ಬೆಳಿತೀವಿ. ಅವೆಲ್ಲ ಕುಕ್ಕರ್ ಪಾತ್ರೆ ಮತ್ತು ಸಿಲ್ವರ್ ಪಾತ್ರೆ ಮತ್ತು ಸ್ಟೀಲ್ ಪಾತ್ರೆ ಎಲ್ಲ ಬಳಸ್ತಾರೆ. ಸೊ ಅದಾದಮೇಲೆ ಮಲ್ಕೊಳ್ಳೋ ಮುಂಚೆ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮದ್ರಲ್ಲಿ
ಚಾಪೆಗಳನ್ನ ಒಂದು ದರಿ ತಗೊಂಡ್ಬಂದು ಅದನ್ನ ಕಡ್ಡಿ ರೀತಿ ಹೇಳ್ಕೊಂಡು ಕಡ್ಡಿ ಚಾಪೆಗಳನ್ನ ಈ ರೀತಿ ಮಾಡ್ಕೊಂಡು ಅದನ್ನ ಮಾಡ್ಕೊಳ್ತಾರೆ. ಮತ್ತು ಹೊಚ್ಕೊಳಕ್ಕೆ ಕಂಬಳಿ ಬೆಳೆಸ್ತಾರೆ, ಕಂಬಳಿ ಬೆಳೆಸ್ತಾರೆ. ಬಟ್ ವಿದೇಶದಲ್ಲಿ ಅವರು ಮರಗಳ ರೂಪದಲ್ಲಿ ಮನುಷ್ಯನ ರೆಡಿ ಮಾಡ್ಕೊಂಡು ಅದನ್ನ ನಂತರ ಎಷ್ಟೊಂದು ಆಸ್ತಿಯನ್ನು ಬೆಡ್ಗಳನ್ನು ರೆಡಿ ಮಾಡ್ಕೊಳ್ತಾರೆ ಮತ್ತು ಮಿಷಿನನ್ನು ಇಟ್ಕೊಳ್ತಾರೆ. ನೆಕ್ಸ್ಟ್ ಸೈಕಲ್, ನಾವು ಮುಂಚೆ ಎಲ್ಲ ಓಡಾಡೋದಾಗಲಿ ಏನಕ್ಕೆ ಒಂದರಿಂದ ಇನ್ನೊಂದು ಊರಿಗೆ ಹೋಗೋದಾಗಲಿ ನಡ್ಕೊಂಡು ಹೋಗ್ತಿದ್ವಿ, ಇಲ್ಲಾಂದ್ರೆ ಸೈಕಲ್ ಉಟ್ಕೊಳ್ತಿದ್ವಿ, ಇಲ್ಲಾಂದರೆ ಎತ್ತಿನ ಗಾಡಿ ಉಟ್ಕೊಳ್ತಿದ್ವಿ ನಾವು. ಅವುಗಳಾದರೆ ಬೈಕ್ಗಳು ಮತ್ತು ಬೇರೆ ಬೇರೆ ಇನ್ನೊಂದು ಅನೇಕ ರೀತಿಯ ವಸ್ತುಗಳನ್ನ ಇಷ್ಟು ನಮ್ಮ ಭಾರತೀಯ ಉಡುಪಿನ ಶೈಲಿ. ಭಾರತೀಯ ಉಡುಪಿನ ಶೈಲಿಯಲ್ಲಿ ನಾವು ಸೀರೆ, ಕಚ್ಚೆ ಪಂಚೆ ಮತ್ತು ಕಚ್ಚೆ ಸ್ಯಾರಿ ಮತ್ತು ಬೇರೆ ರೀತಿಯಲ್ಲಿ ಅಂತ ನಮ್ಮ ಭಾರತೀಯ ಕಲ್ಚರಲ್ಲಿ ಅಂತ. ಮತ್ತು ಹಿಂದಿನ ಕಾಲದಲ್ಲಿ ನಮ್ಮ ಅನೇಕ ರಾಜರುಗಳು ಧರಿಸುವಂಥ ಉಡುಪುಗಳು. ಇದು ನಮ್ಮ ಕೇರಳ ಸೈಡ್ ಅಂತ, ಕೇರಳದಲ್ಲಿ ಬಳಸುವಂತಹ ಹಿಂದಿನ ಕಾಲದಲ್ಲಿ ಉಡುಪಿನ ಶೈಲಿ. ಇದು ಲಂಬಾಣಿ ಜನಾಂಗಗಳು ಬಳಸುವಂತಹ ಉಡುಪಿನ ಶೈಲಿ. ಇದು ನಮ್ಮ ವಿದೇಶಿಯರ ಉಡುಪಿನ ಶೈಲಿಗಳು. ಅವರೆಲ್ಲರೂ ದೊಡ್ಡ ಗರ್ಲ್ಸ್ ಎಲ್ಲ ಬಾಯ್ಸ್ಗಳನ್ನು ವಿದೇಶದಲ್ಲಿ ದೊಡ್ಡ ಗೌನ್ಸ್ ಎಲ್ಲ ಬೆಳೆಸ್ತಾರೆ, ಮತ್ತು ಲೆಹೆಂಗಾ, ಡ್ರೆಸ್ಸು, ವೇಟಿ ಎಲ್ಲ ಬೆಳೆಸ್ತಾರೆ. ಅದಾದಮೇಲೆ ಜೀನ್ಸ್ ಪ್ಯಾಂಟು ಅವೆಲ್ಲ ಬೆಳೆಸ್ತಾರೆ. ಮತ್ತು ಅವರೆಲ್ಲ ವೆಸ್ಟರ್ನ್ ಕೋಟಿ ಎಲ್ಲ ವೆರೈಟಿಯಾಗಿ ಬೇರೆ ರೀತಿ ಹಾಕಿ ಅವನ್ನೆಲ್ಲ ಬೆಳೆಸ್ತಾರೆ. ಇಷ್ಟು ನಮ್ಮ ಭಾರತೀಯ ಕಲೆಗಳು. ಅದರಲ್ಲಿ ಭರತನಾಟ್ಯ, ಡೊಳ್ಳು ಕುಣಿತ, ವೀರಗಾಸ್ಯ, ಯಕ್ಷಗಾನ ಎಲ್ಲ ಮಾಡ್ತೀವಿ ನಮ್ಮಲ್ಲಿ. ಭರತನಾಟ್ಯ, ಯಕ್ಷಗಾನ, ಡೊಳ್ಳು ಕುಣಿತ, ಹಿಂಸೆ ಎಲ್ಲ ಇದೆಲ್ಲ ನಮ್ಮ ಭಾರತೀಯ ಕಲೆಗಳಲ್ಲಿ ಹಿಂದೂ ಸಂಸ್ಕೃತಿಯಿಂದ ಮಾಡ್ಕೊಂತ ಒಂದು ರೀತಿಯ ಸಂಸ್ಕೃತಿ. ವಿದೇಶದಲ್ಲಾದರೆ ಬೇರೆ ರೀತಿ ತುಂಬಿಸಿ ಬೇರೆ ಬೇರೆ ಗೀತೆಗಳ ಮೂಲಕ, ಬೇರೆ ಬೇರೆ ನೃತ್ಯಗಳ ಮೂಲಕ ಸೈಲೆಂಟ್ ಆಗಿರುವಂತಹ ನೃತ್ಯಗಳು ಇವೆಲ್ಲ ಮಾಡ್ತಾರೆ. ಇಂಡಿಕೇಟ್ ಮಾಡ್ಬೇಕು ನೀನು ಸೈಲೆಂಟ್ ಅಲ್ಲ, ಅವ್ರದ್ದು ಒಂಥರ ದೊಡ್ಡ ಸೌಂಡ್, ಅದು ಕಿವಿ ಗಡಿಚಿಟ್ಟಂಥ ಸೌಂಡು. ಕಿವಿದ್ರೆ ಒಂಥರ ಕಿರಿಚಿ ಹೆಂಗತ್ತೇನು ಮೂರ್ಛೆ ಬಿಡ್ಬೇಕು ನೀನು. ನಮ್ಮ ಮೆಲೋಡಿ ಅವೆಲ್ಲ ಕರ್ಕಶ ನಮ್ಮ ನಿದ್ದೆ ಮಾಡಿಸ್ತಾವೆ. ನಮ್ದು ಹೆಂಗತ್ತೇನು ಅವ್ರ ಏನಂದ್ರೆ ಡ್ರಮ್ ಸೆಟ್ ಅಲ್ಲ ಅವ್ರದ್ದಲ್ಲ, ನೀವು ಇದು ಹಾಕ್ಯಂತ್ರಲ್ಲ ಎಂಥದ್ದು ಡಿಜೆ. ಮತ್ತು ನಮ್ಮ ಭಾರತದಲ್ಲಿ ಪದಗಟ್ಟು ಹಾಡುಗಳು, ಜಾನಪದ ಹಾಡುಗಳು, ಜನಪದ ನೃತ್ಯ ಇದೆಲ್ಲ ನಮ್ಗೆ ತಿಳಿಸಿದ್ದಾರೆ. ನೆಕ್ಸ್ಟು ಪುಟ್ಟಿಗೆ ಬಂದ್ಬಿಟ್ಟೆ ಅಂದರೆ ಆಹಾರ ಪದಾರ್ಥ ಮುದ್ದೆ, ಚಟ್ನಿ, ಮಜ್ಜಿಗೆ, ನೀರು ಎಲ್ಲ ಬಳಸ್ತೀವಿ. ಮುಂಚೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಗರಿಗಳ ಮೂಲಕ ಬೇರೆ ಬೇರೆ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಮ್ಮದ್ರಲ್ಲಿ ಬ್ರಷ್ ಮಾಡೋಕ್ಕೆ ಕಡ್ಡಿ ಮತ್ತು ಇಡ್ಲಿನ ಬಳಸ್ತಿದ್ವಿ. ಬೇವಿನ ಕಡ್ಡಿ ಬಳಸ್ತೀವಿ. ಇವಾಗ ನಾವು ಪೇಸ್ಟ್ ಮತ್ತು ಬ್ರಷ್ನ ಯೂಸ್ ಮಾಡ್ತೀವಿ. ಅದು ನಾವು ಈಗ ಅಂದ್ಕೊಂಡಿರೋ ಸಮೃದ್ಧಿ ಸಂಕೇತ ಅಂತಂದು ಹೇಳ್ತೀವಿ. ಅವ್ರ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದರೆ ಈ ಚಪ್ರ ಹಾಕಿ ಮದುವೆ ಮಾಡೋದು. ಅವಾಗಿನ ಕಲ್ಚರ್ ಬಂದ್ಬಿಡುತ್ತೆ. ಅವಾಗೆಲ್ಲ ದೊಡ್ಡದಾಗೆ ಅಂಗ ತುಂಬ ಎಲ್ಲ ಇರೋರು, ಈಗೆಲ್ಲ ಶಾಸ್ತ್ರ ಅಂತ ಬಂದ್ಬಿಡೋದು. ಯಾವ ಇಂಟೆನ್ಷನ್ಗೋಸ್ಕರ ಅದನ್ನ ಇದು ಮಾಡ್ತೀವಿ. ಎರಡು ಕುಟುಂಬಗಳ ಮಧ್ಯೆ ಬಾಂಧವ್ಯ ಬೆಳೆದು ಯಾರೇ ಆಗಲಿ ಬಂದ ಜನ ಎಲ್ಲ ನಮ್ಗೆ ಒಳ್ಳೇದಾಗಲಿ ಅಂತ ಆರಿಸೋದ್ರಿ ಅಂತ ತುಂಬ ಇಂಪಾರ್ಟೆಂಟ್ ಇಲ್ಲ. ಅದೇ ನಮ್ಮ ಬಟ್ ಕುಟುಂಬಕ್ಕಿಂತ ಅವರಿಬ್ರು ನನಗೆ ಬಂದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು. ಅಂದರೆ ಫ್ಯಾಮಿಲಿ ಒಪಿನಿಯನ್ ಏನು ಮುಖ್ಯ, ಅವ್ರು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋಲ್ಲ ಮ್ಯಾಮ್. ಇರ್ಬೋದು, ಅದು ಏನು ಕೊಡೋದಂದರೆ ಮೇನ್ ಅದು ಥೀಮ್ ಬಂದಿದ್ದು. ಈಗ ನಮಗೆ ಮದುವೆ ಆಗೋದೆಲ್ಲ ಯಾವ ಸೀಸನ್ ಅಂದರೆ ಡಿಸೆಂಬರಲ್ಲಿ ಆಗುತ್ತೆ, ನವೆಂಬರ್ ಬಿಟ್ಟು ಅಂತಂದರೆ ಜನವರಿಯಲ್ಲಿ ಮಾಡೋದಿಲ್ಲ ನಮ್ಮ ಸಂಪ್ರದಾಯ ಪ್ರಕಾರ. ಮತ್ತು ಆಮೇಲೆ ಬೇಸಿಗೆಲ್ಲ ಮಾಡ್ತಾ ಹೋಗ್ತಾರೆ. ಆವಾಗ ಹಿಂಗಾಗುತ್ತೆ, ಕುಟುಂಬಗಳೆಲ್ಲ ಒಂದೇ ಕಡೆ ಸೇರ್ತಾರೆ.
ಮನೆಗಳೆಲ್ಲ ಸಣ್ಣದಿತ್ತು, ಮನ್ಸುಗಳೆಲ್ಲ ದೊಡ್ಡದಿತ್ತು. ಮೊದಲು ಮನೆಗಳೆಲ್ಲ ಸಣ್ಣದಿತ್ತು. ಅವರು ಎಲ್ಲ ಹೊರಗಡೆ ಎಲ್ಲ ಕೂರ್ಬೇಕು, ನಿಲ್ಬೇಕು, ಎಲ್ಲ ಶಾಸ್ತ್ರಗಳು ಮಾಡಬೇಕು, ಮನೆ ಒಳಗಾಗ್ತಿದ್ವಿ. ಆ ಉದ್ದೇಶಕ್ಕೆ ನೆರಳಿಗೆ ಅಂತಂದ್ರೆ ಈಗೆಲ್ಲ ಪೆಂಡಲ್ಗಳಿದ್ದಾವೆ, ಏನೋ ಇದು ಮಾಡ್ಕೊತೀವಿ. ಬಟ್ ಅವಾಗ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ನೆರಳನ್ನು ಮಾಡ್ಕೊತಿದ್ರು. ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಅದು ಉದ್ಗಮ. ಮತ್ತೆ ನೀವು ಬೇರೆ ಕಡೆ ಇದ್ರೆ ಮುದ್ದೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮುದ್ದೆ ಈಗ ನೀವು ಮಾಡಿದ್ರೆ ಯಾರ ಹತ್ರ ಮಾಡಿಸ್ಕೊಂಬಂದ್ರು ಸೌತೆಕಾಯಿ, ಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ, ಮತ್ತೆ ಬೆಳ್ಳುಳ್ಳಿ ಕೊಟ್ಟು ಎಣ್ಣೆ. ಪಾನ್ಕನ ಅಲ್ಲ ಸರ್, ಪಾನಿಪುರಿ ಸರ್, ಪಾನಿ ಅದು ಹುಣಸೆ ನಮ್ಮದು ಕಂಪ್ಲೇಂಟ್ ಯೂಸ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡೋಣ. ಫೋಟೋ ಇವ್ರ ಜೊತೆಗೆ ಹತ್ರ ಬಂದಿದೆಯಲ್ಲ ಯೂಸ್ ಮಾಡ್ಕೊಳ್ಳೋದು ನೀವು ತೆಗಿಯೋದು ಮೊದಲು. ಇಲ್ಲ ಸರಿ ನೋಡ್ರಿ ಸರ್. ಆ ಕಡೆ ಬಂದ್ಬಿಡೋಣ. ಅಲ್ಲ ಇಲ್ಲ ಈ ಕಡೆ ಬರ್ತೀವಿ. ನಿಂತು ಜನಕ್ಕೆ ಅದ್ರ ಅಂತಂದ್ರೆ ಕುಂದ್ರಿಸ್ತೀನಿ ನಾವು. ಸರ್ ಈ ಕಡೆಗೆ ಒಬ್ರು ಬರೀ ಅವರು ಸರ್ ಈ ಕಡೆ ನಾನು ಕವರ್ ಆಗ ನೆಕ್ಸ್ಟ್ ಮಾಡ್ಬೇಕಾದ್ರೆ ನೀರು ಮಾಡ್ಕೊಂಡು ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಹತ್ರ ಬಂದಿದೆಯಲ್ಲ ಯೂಸ್ ಮಾಡ್ಕೊಳ್ಳೋದು ನೀವು ತೆಗಿಯೋದು ಮೊದಲು. ಇಲ್ಲ ಸರಿ ನೋಡ್ರಿ ಸರ್. ಆ ಕಡೆ ಬಂದ್ಬಿಡೋಣ. ಅಲ್ಲ ಇಲ್ಲ ಈ ಕಡೆ ಬರ್ತೀವಿ. ನಿಂತು ಜನಕ್ಕೆ ಅದ್ರ ಅಂತಂದ್ರೆ ಕುಂದ್ರಿಸ್ತೀನಿ ನಾವು. ಸರ್ ಈ ಕಡೆಗೆ ಒಬ್ರು ಬರೀ ಅವರು ಸರ್ ಈ ಕಡೆ ನಾನು ಕವರ್ ಆಗ
ಈಗ ಅವ್ರು ತಿಂದರೆ ಎಗ್ರೆಸ್ ತಿಂದಷ್ಟೇ ಸಮಾನ. ಪೊಲೀಸ್ ಕಾಲೇಜಿಂದ ಯಾವುದೇ ಒಳ್ಳೆ ಕೊಡೋದು. ಭಾಳ ಚೆನ್ನಾಗಿ ನಿಮ್ಮವನ್ನೆಲ್ಲ ತಾಂಬಿಡ್ತೀವಿ ಅಲ್ಲ, ಈಗ ತಗೊಂಡೋಗಿ ಇಡ್ಬೇಕಲ್ಲ, ಎಲ್ಲೆಲ್ಲಿ ಇಡ್ತಾರ ಅವ್ನಿಗೆ? ಅಲ್ಲ, ಇದ್ರಾಗ ಇಡ್ಸೋಣ, ಲೈಬ್ರರಿ ಇಡ್ಸೋಣ, ಹಿಂಗೆ ವಿತ್ ಹಿಂಗೆ ಇಡ್ಸ್ಬಿಡೋಣ. ಇವತ್ತು ಅಲ್ಲಿ ಇರಿಸಿ ನಾಳೆ ತಗೊಂಡು ಹೋಗ್ತಾರಂತ. ಹುಡುಗರು ಬರೇ ರಾಜು ಇವು ಹೆಂಗೆ ಇರ್ತಾವ ಹಂಗೆ ಲೈಬ್ರರಿಗೆ ಇಟ್ಕೊಂಡು ಹೋಗಿ. ಇದು ಲೈಬ್ರರಿ ಎಷ್ಟು ಅಲ್ಲಿ ಜಾಗ ಕಡೆ ಬೆಳೆ ಕಟ್ ಮಾಡ್ಕೊಳ್ಳೋಣ. ನೀವು ತಗೊಂಡು ಆಗತ್ತ ಇಡ್ತಾನ ಏ ತಡೆ, ಸುರೇಶ್ ಇದು ಮುಗಿದ ಹತ್ರ ನೀನು ಎಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎರಡೂ ಸಮಾನವಾಗಿ ಇದೆಲ್ಲ ತೆಗೆದು ಲೈಬ್ರರಿ ತಗೊಂಡು ಬೆಳಗ್ಗೆ ಎಲ್ಲಿಗೆ ಬೇಕಾ ತರಿಸ್ಬೋದು. ಇಲ್ಲ ಆಗಿಲ್ಲ, ಹೆಚ್ಚಿಗೆ ಆಗಿಲ್ಲ. ಸುರೇಶ್ ಆಗಿಲ್ಲ ಅಲ್ಲ ಇದು? ಆಯ್ತು ಆಯ್ತಾ? ಆಯ್ತು. ಅಲ್ಲ ಇದು ಆಯ್ತಾ? ವಿಡಿಯೋ ಆಯ್ತು? ಆಯ್ತು. ತಗೋಣ. ಇದು ಯಾವ್ದು ನಮ್ಮ ಇದು?
ನಾನು ಬೆಳಗ್ಗಿಂದ ಅಲ್ಲ ಇಷ್ಟಪಟ್ಟಿದ್ದೆ ವಿದ್ಯಾರ್ಥಿಗಳ ಅಡುಗೆಗೆ ಮನಸ್ಸು ಕೊನೆಗೆ ಬಿಟ್ಟಿಲ್ಲ. ಟಾರ್ಗೆಟ್ ರೀ ಇಲ್ಲಿ ಬರ್ರಿ ಒಳ್ಳೆ ಟಾರ್ಗೆಟ್ ರೀಚ್. ವಿದ್ಯಾರ್ಥಿಗಳ ಅಡುಗೆ ಮನಸ್ಸು ಪ್ರಾಧ್ಯಾಪಕ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದು ಸುರೇಶ್? ಇದ್ರ ಮುಂದೆ ಎಲ್ಲ ಇದು ಶೂನ್ಯ ಸರ್. ಚಟ್ನಿ ತಗೊಂಡು ಯಾರನ್ನು ತಿನ್ರಿ, ವೇಸ್ಟ್ ಮಾಡ್ಬೇಡ್ರಿ. ತಗೊಂಡು ರಾಜು ಯಾರು ಹಂಗೆ ಎತ್ಕೊಂಬಿಡ್ರಿ ಅಲ್ಲಿ, ಹಂಗೆ ಟೇಬಲ್ ಎತ್ಕೊಂಬಂದ್ಬಿಡ್ರಿ ಅತ್ಲಾಗೆ. ಹೋಗಪ್ಪ ಅಲ್ಲಿ ಹೋಗ್ರಿ, ಅಲ್ಲಿ ಯಾರನ್ನೊಬ್ರು. ಈಗ ತಿಂದರೆ ಎಗ್ರೆಸ್ ತಿಂದಷ್ಟೇ ಸಮಾನ. ನಾನು ಪೊಲೀಸ್ ಯಾವುದೇ ಒಳ್ಳೆ ಕೊಡೋದು. ಭಾಳ ಚೆನ್ನಾಗಿ ನಿಮ್ಮವನ್ನೆಲ್ಲ ಅಲ್ಲ, ಈಗ ತಗೊಂಡೋಗಿ ಇಡ್ಬೇಕಲ್ಲ, ಎಲ್ಲೆಲ್ಲಿ ಇಡ್ತಾರ ಅವ್ನಿಗೆ. ಅಲ್ಲ ಇದ್ರಾಗ ಇಡ್ಸೋಣ, ಲೈಬ್ರರಿಗೆ ಇಡ್ಸೋಣ, ಹಿಂಗೆ ವಿತ್ ಹಿಂಗೆ ಇಡ್ಸ್ಬಿಡೋಣ. ಇವತ್ತು ಅಲ್ಲಿ ಇಡಿಸಿ ನಾಳೆ ತಗೊಂಡು ಹೋಗ್ತಾರಂತ. ಹುಡುಗರು ಬರೇ ರಾಜು ಇವು ಹೆಂಗೆ ಇರ್ತಾವ ಹಂಗೆ ಲೈಬ್ರರಿಗೆ ಎತ್ಕೊಂಡು ಹೋಗಿ. ಸರಿ
ಇದು ಲೈಬ್ರರಿ ಇದೆ ಇಲ್ಲಿ ಕೇಳ್ತು ಅಲ್ಲಿ ಜಾಗ ಕಡೆ ಬೆಳಗ್ಗೆ ಚೆಕ್ ಮಾಡ್ಕೊಂಡು ನೀವು ತಗೊಂಡು ಸುರೇಶ್ ಇದು ಮುಗಿದ ಹತ್ರ ನೀನು ಎಲ್ಲ ವ್ಯಾಪಾರ ಎತ್ಕೊಂಡು ಹೋಗ್ತಾರೆ ಎರಡೂ ಸಮಾನ ಇದೆಲ್ಲ ತೆಗೆದು ಲೈಬ್ರರಿ ನಾಳೆ ಬೆಳಗ್ಗೆ ಎಲ್ಲಿಗೆ ಬೇಕು ಅದು ತಲುಪಿಸೋದು ಇಲ್ಲ ಆಗಿಲ್ಲ ಹೆಚ್ಚಿಗೆ ಆಗಿಲ್ಲ ಸುರೇಶ್ ಆಗಿಲ್ಲ ಅಲ್ಲ ಇದು ಆಯ್ತು ಆಯ್ತಾ ಆಯ್ತು ಅಲ್ಲ ಇದು ಆಯ್ತಾ ವಿಡಿಯೋ ಆಯ್ತು ತಗೋಣ ಇದ್ಯಾವ್ದು ಇದು ಇನ್ನೊಂದ್ಸರಿ ಹೇಳಪ್ಪ ಶೇರ್ ತಗೋಬರ್ರಿ ಹಾಂ ಭಾರಿ ಕಾಣಿಸ್ತೀನಿ ಇದು ಹೆಂಗೆ ಗೊತ್ತಾ ನಾನು ಬೆಳಗ್ಗಿಂದ ಅಲ್ಲ ಇಷ್ಟಪಟ್ಟಿದ್ದೆ ವಿದ್ಯಾರ್ಥಿಗಳ ಅಡುಗೆಗೆ ಮನಸ್ಸು ಕೊನೆಗೆ ಬಿಟ್ಟಿಲ್ಲ ಟಾರ್ಗೆಟ್ ರೀ ಇಲ್ಲಿ ಬರ್ರಿ ಒಳ್ಳೆ ಟಾರ್ಗೆಟ್ ರೀಚ್ ವಿದ್ಯಾರ್ಥಿಗಳ ಅಡುಗೆ ಮನಸ್ಸು ಪ್ರಾಧ್ಯಾಪಕ ಚೆನ್ನಾಗಿತ್ತು ಗೊತ್ತಾ ಇದು ಸರಿ ಸರ್ ಇದ್ರ ಮುಂದೆ ಎಲ್ಲ ಇದು ಶೂನ್ಯ ಸರ್ ಚಟ್ನಿ ತಗೊಂಡು ಯಾರನ್ನು ತಿನ್ರಿ ವೇಸ್ಟ್ ಮಾಡ್ಬೇಡ್ರಿ ತಗೊಂಡು ರಾಜು ಯಾರು ಹಂಗೆ ಎತ್ಕೊಂಬಿಡ್ರಿ ಅಲ್ಲಿ ಹಂಗೆ ಟೇಬಲ್ ಎತ್ಕೊಂಬಂದ್ಬಿಡ್ರಿ ಅತ್ಲಾಗೆ ಹೋಗಪ್ಪ ಅಲ್ಲಿ ಹೋಗ್ರಿ ಅಲ್ಲಿ ಯಾರನ್ನೊಬ್ರು